ದೇವನ ತೋರಿಸಿದ ಸದ್ಗುರು ಜೀವನ ಜಾರಿಸಿದ. ದೇವನ ತೋರಿಸಿದ ಸದ್ಗುರು ಜೀವನ ಜಾರಿಸಿದ. ಸದ್ಗುರು ಜೀವನ ಜಾರಿಸಿದ. ಸಾವನು ಇಂಗಿಸಿ ನೋವನು ಭಂಗಿಸಿ. ಸಾವನು ಇಂಗಿಸಿ ನೋವನು ಭಂಗಿಸಿ. ಪಾವನಾತ್ಮದೋಳ್ ಭಾವವ ನೆಲೆಸಿ. ದೇವನ ತೋರಿಸಿದ ಸದ್ಗುರು ಜೀವನ ಜಾರಿಸಿದ. ಸದ್ಗುರು ಜೀವನ ಜಾರಿಸಿದ. ವಿಷಯ ವಿಪಿನದೊಳಗೆ ನಾಬಲೋ ಬಸವಳಿಯುತ್ತಲಿದ್ದೆ. ವಿಷಯ ವಿಪಿನದೊಳಗೆ ನಾಬಲೋ ಬಸವಳಿಯುತ್ತಲಿದ್ದೆ. ಒಸರುವ ಪ್ರೇಮದಿ ಕೈ ಪಿಡಿದೆನ್ನನು. ಒಸರುವ ಪ್ರೇಮದಿ ಕೈ ಪಿಡಿದೆನ್ನನು. ಹಸನ ಹಾದಿಯೋಳ್ ನಡೆಸುತ್ತ ಕೊನೆಗೆ ದೇವನ ತೋರಿಸಿದ ಸದ್ಗುರು ಜೀವನ ಜಾರಿಸಿದ. ಸದ್ಗುರು ಜೀವನ ಜಾರಿಸಿದ. ದೇಹವೆಂಬುವ ಗುಡಿಯೂ ಅದರೊಳು ಶಾಶ್ವತ ಚಿನ್ಮಯನು. ದೇಹವೆಂಬುವ ಗುಡಿಯೂ ಅದರೊಳು ಶಾಶ್ವತ ಚಿನ್ಮಯನು. ದೃಶ್ಯ ವಿಲಕ್ಷಣ ದೇವನ ನೋಡೈ. ದೃಶ್ಯ ವಿಲಕ್ಷಣ ದೇವನ ನೋಡೈ. ಶಿಷ್ಯನೇ ಎನ್ನುತ್ತ ಕರವನು ಪಿಡಿದು ದೇವನ ತೋರಿಸಿದ ಸದ್ಗುರು ಜೀವನ ಜಾರಿಸಿದ. ಸದ್ಗುರು ಜೀವನ ಜಾರಿಸಿದ. ಮರೆವು ಎನ್ನುವ ಪೊರೆಯೂ ಕಣ್ಣನು ಕುರುಡು ಮಾಡುತ್ತಿರುವುದು. ಮರೆವು ಎನ್ನುವ ಪೊರೆಯೂ ಕಣ್ಣನು ಕುರುಡು ಮಾಡುತ್ತಿರುವುದು. ಅರಿವೆಂಬೌಷಧ ಎಲೆಯನ್ನು ಹಾಕುತ್ತ. ಅರಿವೆಂಬೌಷಧ ಎಲೆಯನ್ನು ಹಾಕುತ್ತ ಪೊರೆಯೋ ನೀ ನಾರಾಯಣನೆನುತ. ಪೊರೆಯೋ ನೀ ನಾರಾಯಣನೆನುತ ದೇವನ ತೋರಿಸಿದ ಸದ್ಗುರು ಜೀವನ ಜಾರಿಸಿದ. ಸದ್ಗುರು ಜೀವನ ಜಾರಿಸಿದ. ಸಾವನು ಇಂಗಿಸಿ ನೋವನು ಭಂಗಿಸಿ. ಸಾವನು ಇಂಗಿಸಿ ನೋವನು ಭಂಗಿಸಿ. ಪಾವನಾತ್ಮದೋಳ್ ಭಾವವ ನೆಲೆಸಿ. ದೇವನ ತೋರಿಸಿದ ಸದ್ಗುರು ಜೀವನ ಜಾರಿಸಿದ. ಸದ್ಗುರು ಜೀವನ ಜಾರಿಸಿದ. ಆನಂದಮಾನಂದಕರಂ ಪ್ರಸನ್ನಂ
ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲೆಲ್ಲೂ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃನ್ಮಂದಿರದಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಸದ್ಗುರು ದಂಪತಿಗಳ ಪದಪದ್ಮಗಳಿಗೆ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ವಂದಿಸಿ ಭಗವದ್ಗೀತಾ ಪ್ರವಚನ ಮಾಲಿಕೆಯ 58ನೇ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಅದಕ್ಕೆ ಪೂರ್ವದಲ್ಲಿ ಹಿಂದೆ 56ನೇ ಪ್ರವಚನದಲ್ಲಿ ಬಂದ ಒಂದು ವಿಷಯದ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ಪ್ರಶ್ನೆ ತುಂಬ ಯುಕ್ತಿಯುಕ್ತವಾಗಿದೆ. ಒಂದು ದೃಷ್ಟಿಯಿಂದ ಅದರ ಉತ್ತರ ಎಲ್ಲರಿಗೂ ತುಂಬ ಉಪಯುಕ್ತವಾಗುತ್ತೆ ಅನ್ನೋ ನೇರದಲ್ಲಿ ಆ ಪ್ರಶ್ನೆಗೆ ಉತ್ತರಿಸಿ ಅನಂತರ ಇವತ್ತಿನ ಪ್ರವಚನನ ಮುಂದುವರಿಸುವ ಮನಸ್ಸುಳ್ಳವನಾಗಿದ್ದೇನೆ. ಹಿಂದೆ ಬಂದ ವಿಷಯ ಏನು ಅಂತ ಕೇಳಿದರೆ, ಈ ಉದ್ದಕ್ಕೂ ಕೂಡ ಕರ್ಮಯೋಗದ ಬಗ್ಗೆ ನಿರೂಪಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಕರ್ತವ್ಯ ರೂಪವಾದ ಕರ್ಮವನ್ನು ಆಚರಣೆ ಮಾಡೋ, ಕರ್ಮದ ವಿಷಯದಲ್ಲಿ ಅಂಟ್ಕೋಬೇಡ, ಅಭಿಮಾನ ಇಟ್ಕೋಬೇಡ, ಕರ್ಮದ ಫಲದ ಬಗ್ಗೆಯೂ ಅಂಟ್ಕೋಬೇಡ, ಕರ್ತವ್ಯ ರೂಪವಾಗಿ ಮಾಡು. ಸಹಜವಾಗಿ ಏನು ಫಲ ಬರುತ್ತೋ ಅದು ನೀನು ಅನುಭವಿಸ್ತೀಯ. ಫಲ ಸಿಕ್ಕದೆ ಹೋಗ್ಬೋದು, ಆದರೆ ನೀನು ಕರ್ಮ ಕಂಡುಕೊಳ್ಳೋದು, ಕರ್ಮದ ಫಲದ ನಿರೀಕ್ಷೆಯಲ್ಲಿ ಬದುಕೋದು, ಇವೆರಡರ ಕಾರಣದಿಂದ ಮನಸ್ಸು ತುಂಬ ಉಲ್ಲೋಲ ಕಲ್ಲೋಲವಾಗ್ತಾ ಇದೆ, ಹತೋಟಿ ತಪ್ತಾ ಇದೆ. ಅದು ಸರಿಯಲ್ಲ. ಹೀಗೊಂದು ವ್ಯವಸ್ಥೆಯಲ್ಲಿ ನೀನು ಜೀವನವನ್ನು ಮಾಡ್ತಾ ಹೋಗೋದಾದರೆ ಇದನ್ನ ಕರ್ಮಯೋಗ ಅಂತ ಕರೆಯುತ್ತೆ. ಈ ಕರ್ಮಯೋಗದಲ್ಲಿ ಮಾಡುವ ಕರ್ಮಗಳೆಲ್ಲವೂ ಕೊನೆಯಲ್ಲಿ ನಮ್ಮ ದೇಹದಲ್ಲಿ ಒಂದು ಧಾತು ಸಾಮ್ಯಾವಸ್ಥೆಯನ್ನು ತಂದು ಒಳಗೆ ಬೆಳಗುವ ಬೆಳಕನ್ನು ದರ್ಶನ ಮಾಡಿಸ್ಬಿಡುತ್ತೆ. ಅದರಿಂದ ಬೇಕಾಗಿರೋದು ಇಷ್ಟೇ ಅನ್ನೋ ತರಹ ಮಾತುಗಳನ್ನು ಆಡ್ತಾ ಬಂದಿದ್ದಾಗಿದೆ. ಆ ಮಧ್ಯದಲ್ಲಿ ಈ ಕರ್ಮಕ್ಕಾಗಲಿ ಕರ್ಮದ ಫಲಕ್ಕಾಗಲಿ ಯಾವ ರೀತಿಯಾದ ಅಂಟು ಬೆಳೀತಾ ಇದೆಯೋ ಇದು ಯಾಕೆ ಬೆಳಿಬೇಕು ಅಂತ ಒಂದು ಪ್ರಶ್ನೆ. ಭಗವಂತ ಸರ್ವಸಮರ್ಥ. ಇಷ್ಟು ದೊಡ್ಡ ವಿಶ್ವವನ್ನು ಸೃಷ್ಟಿ ಮಾಡಿದಾಗ ಅವನಿಗೆ ಇದೆಲ್ಲವನ್ನು ವ್ಯವಸ್ಥಿತವಾಗಿ ಸೃಷ್ಟಿ ಮಾಡೋದಕ್ಕೆ ಗೊತ್ತಾಗಲಿಲ್ವೇ? ಯಾತಕ್ಕೆ ಈ ತರಹ ಸಮಸ್ಯಾತ್ಮಕವಾಗಿ ಒಂದು ಸೃಷ್ಟಿಯನ್ನು ಮಾಡಿಟ್ಟು ಎಲ್ಲರಿಗೂ ಇಷ್ಟೆಲ್ಲ ಕ್ಲೇಶವನ್ನು ಕೊಡೋಕ್ಕೆ ಕಾರಣವಾಯಿತು? 5ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಬಂದು ಮಾತು, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು. ಕರ್ತೃತ್ವವನ್ನಾಗಲಿ ಅಂದರೆ ನಾನು ಕಾರ್ಯವನ್ನು ಮಾಡುತ್ತೇನೆ ಅನ್ನುವ ಒಂದು ಪ್ರಜ್ಞೆ ಇದೆಯಲ್ಲ, ಇದನ್ನ ಕರ್ತೃತ್ವ ಅಂತ ಅಂದ್ಕೊಳ್ಳೋಣ. ನಾನು ಮಾಡಿದೆ ಅಂತ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಲೋಕ ತಾನು ಮಾಡುವ ಕಾರ್ಯದ ಬಗ್ಗೆ ಹೆಮ್ಮೆಯಿಂದ ಭಾವಿಸ್ಕೊಳ್ಳುವಂಥದ್ದೊಂದು ಇದೆ. ಅದನ್ನು ಕರ್ತೃತ್ವ ಅಂತ ಅಂದ್ಕೋಬೇಕು ಅಂತ. ಹಾಗೆ ಕರ್ಮಾಣಿ ಅಂದರೆ ನಾನಾ ರೀತಿಯಾದಂತಹ ಕರ್ಮದ ಫಲಗಳುಂಟು ಲೋಕದಲ್ಲಿ. ಏನೊಂದು ಕಾರ್ಯ ಮಾಡಿದ್ರೂ ಆ ಕಾರ್ಯದೊಂದು ಫಲ ಇದ್ದೇ ಇರುತ್ತೆ. ಅದಕ್ಕೆ ಕರ್ಮ ಅಂತ ಇಲ್ಲಿ ಇಟ್ಕೋಬೇಕು. ಇವೆರಡನ್ನೂ ಕೂಡ ಲೋಕಕ್ಕಾಗಿ ಭಗವಂತ ಸೃಷ್ಟಿ ಮಾಡಲಿಲ್ಲ ಅಂತ ಒಂದು ಮಾತು. ಲೋಕಸ್ಯ ಪ್ರಭು ನ ಸೃಜತಿ, ಸೃಷ್ಟಿ ಮಾಡಲಿಲ್ಲ. ಹಾಗಾದರೆ ಅಂತ ಕೇಳಿದರೆ ಸ್ವಭಾವಸ್ತು ಪ್ರವರ್ತತೆ.
ಸ್ವಭಾವ ಅಂತ ಒಂದಿದೆ ಸೃಷ್ಟಿನಲ್ಲಿ, ಅದು ಬೇರೆ ಏನೂ ಅಲ್ಲ, ಪ್ರಕೃತಿಗೆ ಒಂದು ನಡೆ ಇದೆ, ಅದನ್ನೇ ಸ್ವಭಾವ ಅಂತ ಹೋಗಬೇಕು. ಅದು ಬೆಳ್ಕೊಂಡು ಹೋಗ್ತಾ ಇದೆ. ಅದರಿಂದಾಗಿ ಒಂದು ತರಹ ಕರ್ತೃತ್ವ ಬುದ್ಧಿ ಏರ್ಪಡ್ತಾ ಇದೆ, ನಾನಾ ಫಲಗಳು ಬರ್ತಾ ಇದೆ ಕರ್ಮಗಳಿಗೆ. ಆ ಫಲದ ಜೊತೆ ಒಂದು ಸಂಬಂಧವೂ ಬರ್ತಾ ಇದೆ. ಇದಿಷ್ಟು ಬರ್ತಾ ಇರೋದಕ್ಕೆ ಪ್ರಕೃತಿ ಕಾರಣ ಅಷ್ಟೇ ಹೊರತು ಭಗವಂತ ಹೀಗಾಗಲಿಂದ ಸೃಷ್ಟಿ ಮಾಡಲಿಲ್ಲ ಅಂತ ಒಂದು ಉತ್ತರವನ್ನು ಕೊಟ್ಟಿದ್ದಾಗಿದೆ. ಅದರ ಮೇಲೆ ಹುಟ್ಕೊಳ್ತಾ ಇರೋ ಪ್ರಶ್ನೆ, ತಾನೇ ಸೃಷ್ಟಿ ಮಾಡಿದಂತಹ ಪ್ರಕೃತಿಯನ್ನು ತನ್ನ ಹತೋಟಿಲಿ ಭಗವಂತ ಇಟ್ಕೊಳ್ಳೋಕ್ಕಾಗಲ್ವೇ? ಹಾಗಾದರೆ ಈ ಪ್ರಕೃತಿ ಹೀಗೆಲ್ಲ ದಾಳಿ ಮಾಡದೆ ಸಹಜವಾಗಿ ತನ್ನಂತೆ ತಾನು ಇದ್ದುಬಿಟ್ರೆ ಈ ಕರ್ತೃತ್ವ ಬುದ್ಧಿಯೂ ಬರ್ತಾ ಇರಲಿಲ್ಲ. ನಾನಾ ಕರ್ಮಗಳು ಎಲ್ಲವೂ, ಅಂದರೆ ಅನೇಕ ಕರ್ಮಗಳ ಫಲಗಳೆಲ್ಲವೂ ತನಗೇನೋ ರೀತಿಯಾದ ಬುದ್ಧಿಯೂ ಬರ್ತಾ ಇರಲಿಲ್ಲ, ಅದ್ರ ಬಗ್ಗೆ ಅಂಟು ಬರ್ತಾ ಇರಲಿಲ್ಲ. ಜೀವ ಎಲ್ಲ ನೆಮ್ಮದಿಯಾಗಿ ಬದುಕಬಹುದಿತ್ತು ಅಂತ ಕೇಳ್ತಾ ಇರೋ ಪ್ರಶ್ನೆ. ಈ ಪ್ರಶ್ನೆ ಅನೇಕ ಸಂದರ್ಭಗಳಲ್ಲಿ ಅನೇಕರಿಗೆ ಬಾಧಿಸ್ತಾ ಇರುವಂಥ ಪ್ರಶ್ನೆ. ಸೃಷ್ಟಿ ಯಾಕೆ ಹೀಗಾಯಿತು? ಸೃಷ್ಟಿಯೆಲ್ಲ ಅನೇಕರು ಕೇಳ್ತಾರೆ. ಇಷ್ಟೆಲ್ಲ ದೊಡ್ಡ ಆಂದೋಲನ ನಡೀತಾ ಇದೆ. ಭಗವಂತ ದಯಾಮಯ ಅಂತ ಅವನನ್ನು ಕರೆಯೋದುಂಟು. ಈ ದಯಾಮಯನಿಗೆ ಒಂದು ಚೂರು ಕರುಣೆ ಹುಟ್ಟೋದು ಬೇಡವೆ? ದೊಡ್ಡ ದೊಡ್ಡ ಭಾಳ ಭೀಕರವಾದ ಅನಾಹುತ, ಭಾರೀ ಮಳೆ ಎಲ್ಲ ಕೊಚ್ಕೊಂಡು ಹೋಯಿತು. ಪ್ರಕೃತಿ ಇದು. ಅಂದರೆ ಪ್ರಕೃತಿ ಮೇಲೆ ಭಗವಂತನಿಗೆ ಒಂದು ಹತೋಟಿ ಬೇಡವೆ? ಹಾಗಾದರೆ ಇಷ್ಟೆಲ್ಲ ಜೀವಕೋಟಿಗಳು ಸಮಸ್ಯೆಯ ಜಾಲದಲ್ಲಿ ಬಿಡುವಂತೆ ಅವನು ಮಾಡ್ತಾನೆ ಅಂದರೆ ಅವನಿಗೆ ದಯೆ ಇದೆ ಅಂತ ಹೇಳೋಕ್ಕಾಗತ್ತೆ? ಅದರಿಂದ ಇವೆಲ್ಲ ಹೇಗೆ ಹೊಂದುತ್ತೆ ಅಂತ ಅಲ್ಲಲ್ಲೇ ಪ್ರಶ್ನೆ ಕೇಳುವಂಥದ್ದು ಇವೆಲ್ಲ ಇದೆ. ಅದೆಲ್ಲದರ ನೇರದಲ್ಲಿ ಈ ವಿಷಯವನ್ನು ಚಿಂತನೆ ಮಾಡಬೇಕಾಗಿದೆ. ಈ ವಿಷಯಕ್ಕೆ ಹೋಗೋಕ್ಕೆ ಮುಂಚೆ ಒಂದು ಕಠೋಪನಿಷತ್ತಿನಲ್ಲಿ ಒಂದು ಈ ದೇಹ, ಈ ಜೀವನ ಯಾತ್ರೆ, ಇದ್ರ ಬಗ್ಗೆ ಒಂದು ರೂಪಕವನ್ನು ಕೊಟ್ಟು ತುಂಬ ಚೆನ್ನಾಗಿ ವರ್ಣಿಸಿರುವಂಥ ಒಂದು ಸಂದರ್ಭ ಇದೆ. ಅದನ್ನು ಒಮ್ಮೆ ಒಂದು ಸ್ವಲ್ಪ ಅದನ್ನ ಮನಸ್ಸಿಗೆ ತಂದುಕೊಳ್ಳೋಣ. ಆತ್ಮಾನಂ ರಥಿನಂ ವಿದ್ಧಿ. ಇಲ್ಲೊಳಗಡೆ ಇರುವಂತಹ ಜೀವ ಇದೆಯಲ್ಲ, ಅವನು ರಥಿ ಅಂತ ತಗೋಬೇಕು, ಯಜಮಾನ ಅಂತ ತಗೋಬೇಕು. ಶರೀರಂ ರಥಮೇವತು. ಈ ಶರೀರ ಇದೆಯಲ್ಲ, ಇದೊಂದು ರಥ ಇದ್ದ ಹಾಗೆ. ಬುದ್ಧಿಂತು ಸಾರಥಿಂ ವಿದ್ಧಿ. ನಮ್ಮೊಳಗಡೆ ಇರೋ ಬುದ್ಧಿ ಇದೆಯಲ್ಲ, ಅವನು ಸಾರಥಿ. ಮನಃ ಪ್ರಗ್ರಹಮೇವಚ. ಮನಸ್ಸೆಂಬುದು ಕುದುರೆಯನ್ನು ಹಿಡ್ಕೋಬೇಕಾದ್ರೆ ಒಂದು ಹಗ್ಗದಲ್ಲಿ ಕಟ್ಟಿ ಹಿಡ್ಕೋಬೇಕಲ್ಲ, ಲಗಾಮು. ಆ ಲಗಾಮಿನ ತರಹ ಇದೆ ಮನಸ್ಸೆಂಬುದು. ಇಂದ್ರಿಯಾಣಿ ಹಯಾನಾಹುಹು. 5 ಇಂದ್ರಿಯಗಳು ಕುದುರೆ ಇದ್ದ ಹಾಗೆ. ವಿಷಯಾನ್ ತೇಷು ಗೋಚರಾನ್. ಅವುಗಳಿಗೆ ನಾನಾ ವಿಷಯಗಳು ಪ್ರಾಪಂಚಿಕವಾದದ್ದಿದೆ, ಆ ಕಡೆಗೆ ಓಡ್ತಾ ಇವೆ. ಹೀಗೆ ವರ್ಣಿಸಿ ಅನಂತರದಲ್ಲಿ ಮುಂದೆ ಹೇಳುವಾಗ, ಇದೊಂದು ಸುಂದರವಾದ ರಥ. ಇದರಲ್ಲಿ ಕೂತ್ಕೊಂಡು ಯಜಮಾನ ಎಲ್ಲಿಗೆ ಬೇಕೋ ಅಲ್ಲಿ ಸಂಚಾರ ಮಾಡ್ಬೋದು, ಹಿಂತಿರುಗಿ ತಾನು ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪ್ಬೋದು. ಇಷ್ಟು ವ್ಯವಸ್ಥೆ ಇದೆ. ಬಹಳ ಅಚ್ಚುಕಟ್ಟಾದಂಥ ಒಂದು ರಚನೆ ಇದು ಅಂತ ಒಂದು ಕಡೆಯಲ್ಲಿ ವರ್ಣಿಸಿ ಅನಂತರದಲ್ಲಿ ಮುಂದಕ್ಕೆ, ಹೀಗಿದ್ದರೂ ಸಹ ಯಾವಾಗ ಈ ವ್ಯವಸ್ಥೆ ಸರಿಯಾಗಿರುತ್ತೆ, ಯಾವಾಗ ಕೆಡುತ್ತೆ ಅನ್ನೋ ವಿಷಯವನ್ನು ಹೇಳೋಕ್ಕೆ ಹೊರಟು, ಎಷ್ಟು ಅವಿಜ್ಞಾನವಾನ್ ಭವತಿ ಅಯುಕ್ತೇನ ಮನಸಾ ಸಹ ತಸ್ಯ ಇಂದ್ರಿಯಾಣಿ ಅವಶ್ಯಾನಿ ದುಷ್ಟಾಶ್ವಾ ಇವ ಸಾರಥೇಹೇ. ಯಾರೊಬ್ಬ ಸಾರಥಿಗೆ ದುಷ್ಟವಾದ ಅಶ್ವಗಳಿವೆ, ಕುದುರೆಗಳಿವೆ. ಅದು ದುಷ್ಟವಾಗಿದೆ ಅಂದರೆ ಅದನ್ನು ಸಾಕುವಾಗ ಏನೋ ಏರುಪೇರಾಗಿಬಿಟ್ಟಿದೆ. ಅದನ್ನು ಮುದ್ದು ಮಾಡಬೇಕು, ಯಾವುದೋ ಜಾಗದಲ್ಲಿ ಹತೋಟಿಗೂ ತಂದ್ಕೋಬೇಕು. ಸಮಯದಲ್ಲಿ ಅದನ್ನ ಚೆನ್ನಾಗಿ ಬಳಸಬೇಕು, ಸಮಯದಲ್ಲಿ ವಿಶ್ರಾಂತಿನೂ ಕೊಡಬೇಕು. ಏನೋ ಹದವಾಗಿ ಇಟ್ಕೊಂಡ್ರೆ ಕುದುರೆ ಪೂರ್ತಿಯಾಗಿ ನಮ್ಮ ವಶದಲ್ಲಿ ಇರುತ್ತೆ. ಹಾಗೆ ಇಟ್ಕೊಳ್ಳದೆ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ, ದುಷ್ಟಾಶ್ವಗಳಾಗ್ಬಿಟ್ಟಿದೆ ಅನ್ನೋ ಪರಿಸ್ಥಿತಿ ಆದರೆ ಆಗ ಅಂತ ಒಂದಂಶ. ಜೊತೆಗೆ ಅವಿಜ್ಞಾನವಾನ್. ಇದರ ವಿಜ್ಞಾನ ಏನು ಅನ್ನೋ ಬಗ್ಗೆ ತಿಳುವಳಿಕೆ ಇಲ್ಲ. ಏನೋ ಒಂದು ನೇರದಲ್ಲಿ ಈ ದೇಹಯಂತ್ರ ಹೇಗೆ ರಚಿತವಾಗಿದೆ, ಇದು ಹೇಗೆ ಬಳಸ್ಕೋಬೇಕು ಅನ್ನೋ ಬಗ್ಗೆ ತಿಳುವಳಿಕೆ ಇಲ್ಲ, ಹೋಗ್ಬಿಟ್ಟಿದೆ. ಅಯುಕ್ತೇನ ಮನಸ. ಇದ್ರ ಜೊತೆಗೆ ಮನಸ್ಸು ಸಂಪೂರ್ಣವಾಗಿ ಒಂದು ಯಾತ್ರೆ ಮಾಡಬೇಕಾದ್ರೆ ಆ ಕಡೆಗೆ ಅಭಿಮುಖವಾಗಿರಬೇಕು. ಕಾರು ಓಡಿಸುವಾಗ ರಸ್ತೆ ಬಗ್ಗೆ ನಿಗೆ ಅಲ್ಲದೆ ಹೋದರೆ ಕಥೆ ಏನಾಗ್ಬೋದು. ಹಾಗೆ ರಥ ಓಡಿಸ್ಬೇಕು ಅಂತಂದರೆ ಪರಿಪೂರ್ಣವಾಗಿ ಮನಸ್ಸು ಆ ಕಡೆಗೆ ಸಂಪೂರ್ಣವಾಗಿ ಯುಕ್ತವಾಗಿರಬೇಕು, ಅಂದರೆ ತಲ್ಲೀನವಾಗಿರಬೇಕು, ಅಭಿಮುಖವಾಗಿರಬೇಕು, ಏಕಾಗ್ರತೆಯಿಂದ ಕೂಡಿರಬೇಕು. ಅದಿಲ್ಲ ಅಂತಾದರೆ ಆಗ ಏನಾಗುತ್ತೆ ಅಂತ ಕೇಳಿದ್ರೆ, ಅವನಿಗೆ
ತಸ್ಯ ಇಂದ್ರಿಯಾಣಿ ದುಷ್ಟಾಶ್ವಾಹ ಇವ, ದುಷ್ಟವಾದಂಥ ಕುದುರೆ ಹಾಗೆ ಇಂದ್ರಿಯಗಳು ಹತೋಟಿ ತಪ್ಪಿ ಹೇಗೇಗೋ ಕೆಲಸ ಮಾಡುತ್ತವೆ. ಆಗ ಭವ್ಯವಾದಂಥ ಯಂತ್ರ ಇದು ರಥ. ಆದರೆ ಆಗೋದೇನಪ್ಪ ಅಂದರೆ ಇದರಿಂದ ನಾನಾ ಅನರ್ಥಗಳು. ಎಲ್ಲಿ ಹೋಗಬಾರ್ದು ಅಲ್ಲೆಲ್ಲ ಹೋಗಿ ಎಲ್ಲೋ ಹೊತ್ತಾಕಿ ಒಂದು ಕಡೆಗೆ ಇನ್ನೆಲ್ಲೋ ಕಾಡಲ್ಲಿ ತೊಗೊಂಡು ಹೋಗಿಬಿಟ್ಟು ಬೇಕಾದಷ್ಟು ಅವಾಂತರಗಳು ನಡೀಬಹುದು. ಯಾಕೆ ಅಂತ ಕೇಳಿದ್ರೆ ಇವನು ಇದನ್ನು ಅರ್ಥ ಮಾಡ್ಕೊಂಡು ನಡೆಸಬೇಕಾಗಿತ್ತು. ಮನಸ್ಸನ್ನು ಪೂರ್ತಿಯಾಗಿ ಏಕಾಗ್ರವಾಗಿ ಇಟ್ಟು ಓಡಿಸ್ಬೇಕಾಗಿತ್ತು. ಇಂದ್ರಿಯಗಳನ್ನು ಹತೋಟಿಲಿ ಇಟ್ಕೋಬೇಕಾಗಿತ್ತು. ಇಲ್ಲೆಲ್ಲ ದಾರಿ ತಪ್ಪದಾಗ ಏನು ಬೇಕಾದ್ರೂ ಅನರ್ಥ ಆಗ್ಬೋದು. ಇದಕ್ಕೆ ವ್ಯತಿರಿಕ್ತವಾಗಿ ಎಷ್ಟು ವಿಜ್ಞಾನವಾನ್ ಭವತಿ, ಯಾರು ಇದ್ರ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆ ಉಳ್ಳವನಾಗಿದ್ದಾನೋ, ಯುಕ್ತೇನ ಮನಸಾ ಸಹ ಮನಸ್ಸನ್ನು ಪೂರ್ತಿ ಏಕಾಗ್ರವಾಗಿ ಇಟ್ಕೊಂಡಿದ್ದಾನೋ, ತಸ್ಯ ಇಂದ್ರಿಯಾಣಿ ವಶ್ಯಾನಿ ಸದಶ್ವಾಹ ಇವ. ಒಂದು ಉತ್ತಮವಾದ ಕುದುರೆಗಳು ಹೇಗೆ ಒಬ್ಬ ಸಾರಥಿಯ ಆಶಯದಂತೆ ರಥವನ್ನು ಕರ್ಕೊಂಡು ಹೋಗುತ್ತೋ ಹಾಗೆ ಇಂದ್ರಿಯಗಳು ಕರ್ಕೊಂಡು ಹೋಗುತ್ತೆ ಅನ್ನೋ ಸನ್ನಿವೇಶ ಇದ್ದರೆ ಆಗ ಈ ಸಮಸ್ಯೆ ಬರ್ತಾ ಇತ್ತು. ಆ ಸಮಸ್ಯೆ ಬರ್ತಾ ಇರಲಿಲ್ಲ. ಅದರಿಂದ ಸಮಸ್ಯೆ ಇರೋದು ಎಲ್ಲಿ ಅಂತ ಕೇಳಿದರೆ ಈ ಉತ್ಕೃಷ್ಟವಾದ ಯಂತ್ರವನ್ನು ಬಳಸುವಾಗ ಎಲ್ಲೋ ಹಿಡಿತ ತಪ್ಪಿದೆ. ಯಾವುದನ್ನು ಏನು ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು ಅಲ್ಲಿ ವ್ಯತ್ಯಾಸ ಆಗಿದೆ. ಯಾವುದನ್ನು ಏಕಾಗ್ರತೆಯಿಂದ ನಡೆಸ್ಕೊಂಡು ಹೋಗಬೇಕಾಗಿದೆಯೋ ಅಲ್ಲಿ ಏಕಾಗ್ರತೆ ತಪ್ಪಿದೆ. ಅದರ ಪರಿಣಾಮವಾಗಿ ಮುಂದೆ ಇಂದ್ರಿಯಗಳು ಹತೋಟಿ ತಪ್ಪಿಟ್ಟಿದೆ. ಇಂಥ ಸ್ಥಿತಿಯಲ್ಲಿ ಏರುಪೇರುಗಳಾಗೋದು ಅತ್ಯಂತ ಸಹಜವಾಗಿದೆ ಅಂತ ತಾತ್ಪರ್ಯ. ಇದ್ರ ಮೇಲೆ ಯಾರಾದರೂ ಒಬ್ಬರು ಪ್ರಶ್ನೆ ಹಾಕಿದರೆ, ಯಾಕ್ರಿ ಈಗೆಲ್ಲ ಕೆಟ್ಟೋಗಿದೆ ವ್ಯವಸ್ಥೆ ಅಂತ ಇಟ್ಕೊಳ್ಳಿ, ಯಾತಕ್ಕೆ ಯಾರೋ ಒಬ್ಬ ಯಜಮಾನ ಈ ಥರ ರಥ ಹುಟ್ಟಾಕಬೇಕಾಗಿತ್ತು, ಈ ಥರ ಕುದುರೆ ಕಟ್ಟಬೇಕಾಗಿತ್ತು, ಈ ಥರ ಯಾರೋ ಒಬ್ಬ ಸಾರಥಿಯನ್ನು ಇಟ್ಕೋಬೇಕಾಗಿತ್ತು ಅಂತ ಕ್ವಶನ್ ಹಾಕಿದ್ರೆ ಆ ಯಜಮಾನ ಉದ್ದೇಶ ಈ ಥರದ್ದು ಏನೋ ಸಮಸ್ಯಾತ್ಮಕವಾದ ಒಂದು ರಚನೆ ಮಾಡಿಕೊಂಡು ಮುಂದೆ ಕೆಲವೊಂದು ಗುಂಡಿಗೆ ಬೀಳಬೇಕು ಅಂತಲ್ಲ, ವ್ಯವಸ್ಥಿತವಾಗಿ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ರಚನೆ ಮಾಡ್ಕೊಂಡಿರೋದು. ಆದರೆ ಏರುಪೇರು ಆಗಿದೆ ಅಂತ ಅಷ್ಟೇ ಅರ್ಥ. ಅದು ಏರುಪೇರೇ ಸ್ಟ್ಯಾಂಡರ್ಡ್ ಅಲ್ಲ, ಏರುಪೇರೇ ಜೀವನವಲ್ಲ, ಅದು ವಿಕಾರ. ಪ್ರಕೃತಿನಲ್ಲಿ ವಿಕಾರ ಅನ್ನೋದು ಅತ್ಯಂತ ಸಹಜ, ಅದಾಗತ್ತೆ. ಅದು ಆದಾಗ ಸರಿಪಡಿಸ್ಕೋಬೇಕು ಅನ್ನೋದು ಅಷ್ಟೇ ತಾತ್ಪರ್ಯ ಹೊರತು ಬೇರೆ ಇನ್ನೊಂದಲ್ಲ. ಅದಕ್ಕೆ ಇನ್ನೊಂದು ಲೌಕಿಕವಾದ ಉದಾಹರಣೆ ಕೊಡೋದಾದರೆ ಬಹಳ ಸೊಗಸಾಗಿ ಒಂದು ಹಣ್ಣು ಆಗುತ್ತೆ, ಮಾವಿನ ಹಣ್ಣು. ಆ ಮಾವಿನ ಹಣ್ಣು ಯಾವುದರಿಂದ ಆಯಿತು ಅಂತಂದರೆ ಈ ಭಾರತೀಯವಾದ ಚಿಂತನೆ ಹಿನ್ನೆಲೆಯಲ್ಲಿ ಸತ್ವರಜಸ್ತಮಸ್ಸು ಅಥವಾ ವಾತಪಿತ್ತ ಶ್ಲೇಷ್ಮಗಳು ಯಾವುದೋ ಒಂದು ಪ್ರಮಾಣದಲ್ಲಿ ಸೇರ್ಕೋತಾ ಕೊನೆಗೆ ಅದು ಒಂದು ಹೂವನ್ನು ತಂದು ಹೂವು ಹೀಚು ಬೆಳೆದು ಕಾಯಾಗಿ ಆಮೇಲೆ ಹಣ್ಣಾಗುತ್ತೆ. ಹಣ್ಣಾದಾಗ ಅತ್ಯಂತ ರಸವತ್ತಾದಂತಹ ಹಣ್ಣದು, ಆಸ್ವಾದ್ಯವಾದಂತಹ ಹಣ್ಣು. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ, ಭಲೆ ಅಂತ ಅನಿಸುತ್ತೆ. ಆದರೆ ಕೆಲವು ಕಾಲ ಕಳೆದ ಮೇಲೆ ಅದು ಕೊಳೆಯೋಕ್ಕೆ ಶುರು ಮಾಡುತ್ತೆ. ಆ ಕೊಳೆಯೋ ಅವಧಿಯನ್ನು ನೋಡಿಕೊಂಡು ಭಗವಂತ ಈ ಥರದನ್ನೆಲ್ಲ ಯಾಕೆ ಸೃಷ್ಟಿ ಮಾಡಬೇಕಾಗಿತ್ತು ಅಂತ ದಬಾಯಿಸಿದರೆ ಅದಕ್ಕೆ ಅರ್ಥ ಇಲ್ಲ. ಅದಕ್ಕೆ ಯಾಕೆ ಅದು ಕೊಳೆಯುತ್ತೆ ಹಾಗಾರೆ ಅಂತ ಕೇಳಿದ್ರೆ, ಯಾವ ತ್ರಿಗುಣಗಳು ಅದನ್ನು ಹಣ್ಣಾಗಿ ಮಾಡೋದಕ್ಕೆ ಭಗವಂತನಿಂದ ನಿಯುಕ್ತವಾಗಿವೆಯೋ ಆ ತ್ರಿಗುಣಗಳ ನೇಚರ್ ಅದು, ಅದರ ನಡೆ ಅದು, ಅದನ್ನೇ ಸ್ವಭಾವ ಅನ್ನೋ ಶಬ್ದದಿಂದ ಕರೀತಾ ಇದ್ದಾರೆ. ಅದರ ನಡೆ ಏನು ಅಂತ ಕೇಳಿದ್ರೆ ಅದು ಒಂದು ಇನ್ನೊಂದನ್ನು ಮೆಟ್ಟುತ್ತೆ. ಅದು ಯಾವುದೋ ಒಂದು ಸಂದರ್ಭದಲ್ಲಿ ತಮಸ್ಸನ್ನು ರಜಸ್ಸು ಮೆಟ್ಟಿ ತಾನು ಆಳುತ್ತೆ, ಇನ್ನೊಂದು ಸಂದರ್ಭದಲ್ಲಿ ರಜಸ್ಸನ್ನು ಸತ್ವ ಮೆಟ್ಟಿ ಅದು ಆಳುತ್ತೆ. ಆಗ ಯಾವುದೋ ಒಂದು ಬಹಳ ಉತ್ಕೃಷ್ಟವಾದ ಸ್ಥಿತಿ ಹೋಗುತ್ತೆ. ಅದು ಇನ್ನೊಂದು ಹಂತ ಕಳೆದ ಮೇಲೆ ಅದೇ ಸತ್ವವನ್ನು ರಜಸ್ ಮೆಟ್ಟುತ್ತೆ, ಆ ರಜಸ್ಸನ್ನು ತಮಸ್ಸು ಮೆಟ್ಟುತ್ತೆ. ಆಗ ಇನ್ನೊಂದು ಗತಿ ಹುಟ್ಟುತ್ತೆ. ಇದು ಪ್ರಕೃತಿನಲ್ಲಿ ಹೀಗೆ ಸಹಜವಾದ ಸ್ವರೂಪ ಒಂದು, ಆಮೇಲೆ ವಿಕಾರ ಒಂದು, ಎರಡಿದೆ. ಅದನ್ನ ವಿಕಾರ ಮಾಡೋದಕ್ಕೋಸ್ಕರ ಭಗವಂತ ಇದನ್ನು ಸೃಷ್ಟಿ ಮಾಡಿಲ್ಲ, ಸ್ವರೂಪವಾಗಿ ತುಂಬ ಚೆನ್ನಾಗಿರಲಿ ಅಂತಲೇ ಸೃಷ್ಟಿ ಮಾಡಿದ್ದಾನೆ. ಆದರೆ ಸೃಷ್ಟಿಯ ನಡೆ ಯಾವುದೋ ಒಂದು ಹಂತದಲ್ಲಿ ವಿಕಾರ ಆಗುತ್ತೆ. ಹಾಗಾಗುವ ಸನ್ನಿವೇಶ ಬಂದಾಗ ಯಥಾಶಕ್ತಿ ಎಚ್ಚರಿಕೆಯಿಂದ ಎಷ್ಟು ಕಾಲ ಚೆನ್ನಾಗಿಟ್ಕೊಳ್ಳೋಕ್ಕೆ ಸಾಧ್ಯವೋ ಅಷ್ಟು ಕಾಲ ಚೆನ್ನಾಗಿಟ್ಕೊಳ್ಳೋಕ್ಕೆ ಪುರುಷ ಪ್ರಯತ್ನ ಏನು ಮಾಡಬೇಕು ಅದನ್ನು ಮಾಡಬೇಕು ಅಂತ ತಾತ್ಪರ್ಯ ಅಷ್ಟೇ. ಅದು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಇನ್ನೊಂದು ಉದಾಹರಣೆಯನ್ನು ತಿಳ್ಕೊಳ್ಳೋಣ. ಇವತ್ತು ನಾವು ಈ ಭಗವದ್ಗೀತೆಯ ಅನುಸಂಧಾನದ ಈ ಸಂದರ್ಭದಲ್ಲಿ ನಮಗೆ 108 ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಸೃಷ್ಟಿಕರ್ತ ಹಾಗ್ಯಾಕೆ ಮಾಡಬಾರ್ದಿತ್ತು, ಹೀಗೇಕೆ ಮಾಡಿದ್ರಾಗ್ತಾಯಿತ್ತು ಅಂತ 108 ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆದರೆ ಅವನ ಸಮಸ್ಯೆ ಒಂದು ನಮಗೆ ಗೊತ್ತಾಗಲ್ಲ. ಯಾರೋ ಒಬ್ಬ ಯಂತ್ರ ತಂದಿದ್ರೆ ಅದ್ರ ಮೇಲೆ ನಮಗೆ ಕೂತ್ಕೊಂಡು ಕಾಮೆಂಟ್ ಮಾಡೋಕ್ಕೆ ಏನು ಬೇಕಾದ್ರೂ ಆಗ್ಬೋದು. ಯಾಕೆಂದರೆ ಯಾವುದೋ ತಿಳುವಳಿಕೆ ಇಲ್ಲದೆ ಇರೋದನ್ನ ಕಾಮೆಂಟ್ ಮಾಡ್ತಾ ಇರೋದು ಅಷ್ಟೇ. ಪೂರ್ತಿ ತಿಳುವಳಿಕೆ ಇದ್ದಿದ್ರೆ ಕಾಮೆಂಟ್ ಮಾಡೋದಕ್ಕೆ ವಿಷಯ ಇರಲಿಲ್ಲ. ಹಾಗೆ ಈ ಸಮಗ್ರ ಸೃಷ್ಟಿ ಬಗ್ಗೆ ಭಗವಂತನ ಬಗ್ಗೆ ಒಂದು ಚಾಲೆಂಜ್ ಮಾಡಿ ಮಾತಾಡೋಕ್ಕೆ ನಮಗಾಗ್ಬೋದು. ಆದರೆ ಸಮಗ್ರ ಸೃಷ್ಟಿಯ ಯೋಜನೆ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಾದರೆ ಮಾತಿಗೆ ಅಲ್ಲಿ ತಡೆ ಬರುತ್ತೆ, ತಾನೇ ಮುಕ್ತಾಯದ ಹಂತ ಬಂದೇ ಬರುತ್ತೆ. ಅದು
ಸಮಗ್ರ ಸೃಷ್ಟಿ ಆದಾಗ ಮೊಟ್ಟ ಮೊದಲು ಮಾನವ ಹೇಗಿದ್ದ ಅನ್ನೋ ಬಗ್ಗೆ ಹೇಳೋಕೆ ಹೋದಾಗ ಅದನ್ನು ಕೃತಯುಗ ಅಂತ ಕರೆದು ಮಾನವ ಪರಿಪೂರ್ಣವಾಗಿ ನಿರ್ವಿಕಾರವಾಗಿದ್ದ ಅಂತ ಕರೆದಿದ್ದಾರೆ ಸ್ಪಷ್ಟವಾಗಿ. ಅವತ್ತು ಹೇಗಿದ್ದ ಮನುಷ್ಯ ಅಂತಂದರೆ ಅವನಿಗೆ ಪೂರ್ಣತೆ ಇತ್ತು, ಯಾವ ವಿಕಾರವೂ ಇರಲಿಲ್ಲ. ಆ ಕಾರಣಕ್ಕೆ ಅವನಿಗೆ ಹೆಸರೇನಪ್ಪ ಅಂದರೆ ಹಂಸ ಎಂಬುದಾಗಿ ಹೆಸರು. ಆ ಹಂಸ ಅನ್ನೋ ಪದ ಏನು ಹೇಳುತ್ತೆ ಅಂದರೆ ಒಬ್ಬೊಬ್ಬನೂ ಜ್ಞಾನಿಯಾಗಿದ್ದ, ಯೋಗಿಯಾಗಿದ್ದ ಅಂತ ಅರ್ಥ. ಅವನಿಗೆ ಜಾಗೃತಿ ಹೇಗಿತ್ತೋ, ಎಚ್ಚರಿಕೆ ಸ್ಥಿತಿ, ನಿದ್ರೆಯ ಸ್ಥಿತಿ, ಕನಸಿನ ನಿದ್ರೆಯ ಸ್ಥಿತಿ ಹೇಗಿತ್ತೋ ಹಾಗೆ ಗಾಢವಾದ ನಿದ್ದೆ ಹೇಗಿತ್ತೋ ಅದೇ ರೀತಿಯಲ್ಲಿ ಸಮಾಧಿಯೂ ಸಹ ಸಹಜವಾಗಿತ್ತು, ಅಕೃತ್ರಿಮವಾಗಿತ್ತು. ಅದೇ ಸ್ವರೂಪ ಅದು. ಹಾಗಿದ್ದಾಗ ಅದನ್ನು ಇನ್ನೊಂದು ಭಾಷೆಯಲ್ಲಿ ಧರ್ಮ ಪೂರ್ಣತೆಯಿಂದ ಕೂಡಿತ್ತು ಅನ್ನೋ ಭಾಷೆಯಲ್ಲಿ ಕರೆದರು. ಅದಕ್ಕೆ ಇನ್ನೊಂದು ಅರ್ಥ ಸೃಷ್ಟಿ ಸಹಜವಾಗಿತ್ತು ಅಂತ. ಆ ಕೃತ ಯುಗ ಅನ್ನುವಾಗ ಕೃತ ಅಂದರೆ ರಚನೆಯಾದದ್ದು ಹಾಗೇ ಇದೆ ಅಂತನೋ ಅರ್ಥದಲ್ಲೇ ಕೃತ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಅದು ವಿಕಾರಕ್ಕೆ ಒಳಗಾಗಿಲ್ಲ ಅನ್ನೋ ಸ್ಟೇಜ್ ಇದೆ ಒಂದು, ಆ ಸ್ಟೇಜ್ನಲ್ಲಿ ಅದಕ್ಕೆ ಕೃತ ಅಂತ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ವಿಕಾರ ಆಗೋಕ್ಕೆ ಶುರುವಾಯಿತು. ಯಾಕೆಂದರೆ ತ್ರಿಗುಣಗಳಿಂದ ರಚನೆ ಆಗಿದ್ದು, ತ್ರಿಗುಣಗಳ ಸ್ವಭಾವ ಅದು ಏರಿಳಿತಗಳದ್ದಾಗ್ತಾ ಹೋಗುತ್ತೆ. ಅದರ ಪರಿಣಾಮವಾಗಿ ಇರೋ ವಸ್ತುಗಳೆಲ್ಲ ತನ್ನ ಸ್ವರೂಪವನ್ನು ಬದಲಾವಣೆ ಮಾಡ್ಕೋತ ಹೋಗುತ್ತೆ. ಆಗ ಇನ್ನೊಂದು ತ್ರೇತಾಂತ ಯುಗ ಬಂತು. ಆಗ ಧರ್ಮ ಮುಕ್ಕಾಲು ಪಾಲು ಅಂದರೆ ತಾತ್ಪರ್ಯ ಅಲ್ಲಿ ಯಾವುದ್ಯಾವುದೋ ಅನುಕೂಲತೆಗಳೆಲ್ಲ ಕಳಚ್ತಾ ಬಂದಿದೆ ಅಂತ ಅರ್ಥ ಅದಕ್ಕೆ. ಹಾಗೆ ದ್ವಾಪರ ಯುಗಕ್ಕೆ ಬಂದಾಗ ಧರ್ಮ ಅರ್ಧ ಅಂತಂದರೆ ಇನ್ನು ಅರ್ಧ ಅಧರ್ಮ, ಪರಿಣಾಮ ಇನ್ನಷ್ಟು ಕೆಡ್ತಾ ಇದೆ ಅಂತ ಅರ್ಥ. ಇನ್ನು ಕಲಿಯುಗಕ್ಕೆ ಬಂದರೆ ಧರ್ಮ ಕಾಲು ಭಾಗ ಮಾತ್ರ, ಇನ್ನು ಮುಕ್ಕಾಲು ಭಾಗ ಅಧರ್ಮ ಅನ್ನೋ ರೀತಿಯ ಸ್ಥಿತಿ ಅಂತಂದರೆ ಪ್ರಕೃತಿ ಹದಗೆಡುವಂತಹ ಕಾಲ ವಿಶೇಷ ಅಂತ. ಆ ಕಾಲ ವಿಶೇಷದಲ್ಲಿ ವಾಸ ಮಾಡ್ತಾ ಇರುವಾಗ ನಾವು ಭಗವಂತನ ಸೃಷ್ಟಿ ಬಗ್ಗೆ ಪ್ರಶ್ನೆ ಹಾಕ್ತಾಯಿದ್ದೀವಿ. ಸುದೀರ್ಘ ಕಾಲದ ಸುಖಮಯವಾದ ಯಾವುದೋ ಒಂದು ಕೃತಿಯುಗದ ಬಗ್ಗೆ ನಮಗೆ ಚಿಂತನೆ ಇಲ್ಲ. ಬುದ್ಧಿಗೆ ಅದರ ಬಗ್ಗೆ ಯಾವ ಸ್ಪಷ್ಟತೆಯೂ ನಮಗೆ ಗೊತ್ತಿಲ್ಲ. ನಾವು ಯಾವುದೋ ಒಂದಷ್ಟು ದೇಶವನ್ನು ಮಾತ್ರ ನೋಡ್ತಾ ಇದ್ದೀವಿ. ಇದಕ್ಕೆ ಏಕದೇಶ ದರ್ಶನ ಅಂತ ಕರೀತಾರೆ. ಸಮಗ್ರ ದರ್ಶನ ಇಲ್ಲ. ಹಾಗಿಲ್ಲದೆ ಇದ್ದಿದ್ದರಿಂದ ಈ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದರಿಂದ ಭಗವಂತನಿಗೆ ನಿಯಂತ್ರಣ ಇಲ್ಲವೇ ಅಂದರೆ ಆ ಸೃಷ್ಟಿಯಲ್ಲಿ ಒಂದು ತರಹ ನಿಯಂತ್ರಣ ಇದೆ. ಆದರೆ ಸೃಷ್ಟಿ ಮಾಡಿ ಈ ಯಂತ್ರ ನಡೀಲಿ ಅಂತ ಬಿಟ್ಟಾಗ ಆ ಯಂತ್ರದಲ್ಲಿ ಸಹಜವಾಗಿ ಯಾವ್ಯಾವುದೋ ಕಾಲದೇಶಗಳಲ್ಲಿ ಒಂದಷ್ಟು ವಿಕಾರ ಹುಟ್ಟುತ್ತೆ. ಆ ವಿಕಾರ ಎಂಬುದು ಪರಾಕಾಷ್ಠಕ್ಕೆ ಹೋದಾಗ ಈ ಯಂತ್ರ ಅಷ್ಟನ್ನು ಕೂಡ ಅವನು ಹಿಮ್ಮುಖನಾಗಿ ಲಯದ ಕಡೆಗೆ ತೆಗೆದುಕೊಂಡೋಗಿ ಮುಕ್ತಾಯ ಮಾಡಿ ಹೊಸದಾಗಿ ಒಂದು ಸೃಷ್ಟಿಯನ್ನು ಮತ್ತೆ ಮಾಡ್ತಾನೆ ಎಂಬ ಮಾತನ್ನು ನಾವು ಕೇಳ್ತೇವೆ. ಅದರಿಂದ ಭಗವಂತನಿಗೆ, ಸೃಷ್ಟಿಕರ್ತನಿಗೆ ಇದ್ರ ಮೇಲೆ ಹತೋಟಿ ಇಲ್ಲ ಅಂತ ಅರ್ಥ ಅಲ್ಲ. ಕೆಟ್ಟ ಕೂಡಲೇ ರಿಪೇರಿ ಮಾಡ್ಬೋದಿತ್ತಲ್ಲ ಅಂದರೆ ರಿಪೇರಿ ಮಾಡೋದಕ್ಕೆ ಅಲ್ಲಿರುವ ತ್ರಿಗುಣಗಳು ಮತ್ತು ತ್ರಿಧಾತುಗಳು ಒಪ್ಪಿಗೆ ಕೊಡಬೇಕು. ಅವನೇ ಸೃಷ್ಟಿ ಮಾಡಿಟ್ಯಾನೆ ಒಂದೊಂದಕ್ಕೊಂದೊಂದು ನೀತಿ ಅಂತ. ವಾತ ಅಂದರೆ ಅದಕ್ಕೊಂದು ನೀತಿ ಇದೆ, ಅದು ಹೀಗೆ ಇರಬೇಕು ಅಂತ. ಪಿತ್ತ ಅಂದರೆ ಅದಕ್ಕೊಂದು ನೀತಿ ಇದೆ, ಹಾಗೆ ಶ್ಲೇಷ್ಮಕ್ಕೊಂದು ನೀತಿ ಇದೆ. ಸತ್ವಕ್ಕೆ, ರಜಸ್ಸಿಗೆ, ತಮಸ್ಸಿಗೆ ಅದರದ್ದೇ ಆದ ಸ್ವಭಾವಗಳಿದೆ. ಆ ಸ್ವಭಾವಗಳಿಗೆ ತಕ್ಕಂತೆ ವ್ಯವಹಾರ ನಡೆಯುತ್ತೆ. ಆದ್ದರಿಂದ ರಿಪೇರಿ ಮಾಡೋದು ಅಂತ ಹೊರಟರು ಎಷ್ಟು ಕಾಲ ದೇಶ ಬೇಕು, ಎಷ್ಟು ಪುರುಷ ಪ್ರಯತ್ನ ಬೇಕು ಅನ್ನೋದನ್ನು ಜೊತೆಗೆ ಇಟ್ಕೊಂಡು ನಾವು ಆಲೋಚನೆ ಮಾಡಬೇಕಾಗತ್ತೆ. ಇನ್ನೊಂದು ಉದಾಹರಣೆ ಕೊಟ್ಟು ಹೇಳೋದಾದರೆ, ಹಡಗಿನಲ್ಲಿ ಒಂದು ಹಕ್ಕಿ ಒಂದು ಹಗ್ಗ ಕಟ್ಟಿ ಹಾರೋಕ್ಕೆ ಬಿಟ್ಟರೆ ಅದು ಮೇಲೆಲ್ಲ ಹಾರಾಡುತ್ತೆ. ಹಾರಾಡ್ತಾ ದಾರಿ ತಪ್ಪಿ ಇನ್ನೇನೋ ಮಾಡೋಕ್ಕೆ ಹೋಗಿ ಎಲ್ಲಿ ಇಳಿಬೇಕೋ, ಎಲ್ಲಿಂದ ತಾನು ಹಾರೋಗಿದ್ದೀನೋ ಅಲ್ಲಿ ಇಳಿಯೋಕ್ಕೆ ಬರೋಲ್ಲ ಅನ್ನೋ ಪರಿಸ್ಥಿತಿನೇ ಆಗಿದೆ. ತುಂಬ ಸಮಸ್ಯೆ ಆಗ್ತಾಯಿದೆ ಅಂದರೆ ಕಟ್ಟಿರೋ ಹಗ್ಗ ನಿಧಾನಕ್ಕೆ ಎಳಿತಾನೆ ಅಂತಾದರೆ ಹಕ್ಕಿ ಮತ್ತೆ ಹಡಗಿಗೆ ಬರುತ್ತೆ, ಅದು ಎಲ್ಲೂ ಹೋಗಲ್ಲ. ಹಾಗೆ ಸೂತ್ರಧಾರಿಯಾಗಿ ಇದ್ದಾನೆ ಭಗವಂತ ಅಂತ ಇಟ್ಕೊಂಡು ಬಂದಿದ್ದಾರೆ. ಆ ಸೂತ್ರಧಾರಿಯಾದ ಭಗವಂತ ಎಲ್ಲ ಸಮಯದಲ್ಲೂ ಸೂತ್ರ ಹಿಡಿದು ಎಳೆಯಲ್ಲ. ಯಾಕೆ ಎಳೆಯಲ್ಲ ಅಂದರೆ ಸ್ವಾತಂತ್ರ್ಯ ಸಿಕ್ಕಲಿ ಅಂತ ಬಿಟ್ಟಿರೋ ಸಂದರ್ಭ ಅದು. ಸ್ವಾತಂತ್ರ್ಯ ದುರುಪಯೋಗ ಆಗ್ತಾಯಿದೆ ಅಂದರೆ ಅಲ್ಲೇ ಕರೆಕ್ಷನ್ನು ಕೊಡ್ತಾ ಇದ್ದಾನೆ. ಒಂದು ತಪ್ಪು ಮಾಡಿದ್ರೆ ಪಕ್ಕದಲ್ಲಿ ಒಂದು ಏಟು ಬೀಳುತ್ತೆ ಅಂತ ಅಲ್ಲೊಂದು ಶಿಕ್ಷೆಯ ವ್ಯವಸ್ಥೆ ಇದೆ. ಆ ಶಿಕ್ಷೆಯ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡು ಸರಿಪಡಿಸ್ಕೋತಾ ಹೋಗುವ ಕಾಲ ಇದೆ. ಆ ಕಾಲಘಟ್ಟದಲ್ಲಿ ಹಿಂದಕ್ಕೆ ಎಳಿಬೇಕಾಗಿಲ್ಲ, ರಿಪೇರಿ ಮಾಡಬೇಕಾಗಿಲ್ಲ. ಆ ಕಾಲಘಟ್ಟು ಕಳೀತಾ ಬಂತು, ಸರಿಪಡಿಸ್ಕೊಳ್ಳೋಕ್ಕೂ ಬರಲ್ಲ. ಶಿಕ್ಷೆ ಕೊಟ್ಟರೆ ಶಿಕ್ಷೆ ಅಂತಲೂ ಅರ್ಥ ಆಗ್ತಾಯಿಲ್ಲ, ಅದನ್ನು ಬೇರೆ ಥರ ಭಾವಿಸ್ತಾನೆ. ಅಂಥ ದುಸ್ಥಿತಿ ಬೆಳೀತಾ ಬಂದಾಗ ಯಾವುದೋ ಹಂತದಲ್ಲಿ ಸೂತ್ರವನ್ನು ಹಿಂದಕ್ಕೆ ಎಳೆದಂತೆ ಈ ಸಮಗ್ರ ಸೃಷ್ಟಿಯನ್ನು ಲಯದ ಕಡೆಗೆ ತೊಗೊಂಡು ಹೋಗ್ತಾನೆ. ಆಗ ಅಷ್ಟು ಲಯವಾಗುತ್ತೆ, ಹೊಸದಾಗಿ ಮತ್ತೊಮ್ಮೆ ಸೃಷ್ಟಿಯಾಗುತ್ತೆ. ಆಗ ಮತ್ತೆ ಕೃತಯುಗ ಆರಂಭವಾಗುತ್ತೆ. ಹೀಗೊಂದು ವ್ಯವಸ್ಥೆಯನ್ನು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಎಷ್ಟೇ ನಮ್ಮ ಕ್ವಶನ್ ಕೇಳಿದರೂ ಅಲ್ಲಿ ಏನಿದೆ ಅದ್ರ ಬಗ್ಗೆ ನಾವು ಮಾತಾಡ್ಬೋದೇ ಹೊರತು ಹೀಗ್ಯಾಕೆ ಆಗಬಾರ್ದು ಹಾಗ್ಯಾಕೆ ಆಗಬಾರ್ದು ಅಂದರೆ ಅದ್ರ ಬಗ್ಗೆ ಅಷ್ಟು ಸಮಂಜಸವಾದಂಥ ಚಿಂತನೆ ಮಾಡೋದಕ್ಕೆ
ನಮಗೆ ನಾವೇ ಆ ಸ್ಥಿತಿಲಿದ್ದು ಮಾಡಿದಾಗ ಮಾತ್ರ ಗೊತ್ತಾಗ್ಬೋದು ಹೊರತು ಇಲ್ಲಿ ಗೊತ್ತಾಗೋಲ್ಲ. ಸುಲಭದಲ್ಲಿ ಪ್ರಶ್ನೆ ಕೇಳೋಕ್ಕೆ ಅವಕಾಶ ಇದೆ. ಏನಪ್ಪ ಅಂದರೆ, ಒಂದು ದೊಡ್ಡ ಮರದಲ್ಲಿ ಸಣ್ಣ ನೇರಳೆ ಹಣ್ಣು ಬಿಡಿಸಿ ಒಂದು ಸಣ್ಣ ಬಳ್ಳಿಲಿ ಇಷ್ಟು ದೊಡ್ಡ ಕುಂಬಳಕಾಯಿ ಬಿಡಿಸ್ಬೇಕಾದ್ರೆ ಭಗವಂತನಿಗೆ ಬುದ್ಧಿ ಬೇಡವೆ? ಮರಕ್ಕೆ ತಕ್ಕಂತೆ ಕುಂಬಳಕಾಯಿನ ದೊಡ್ಡ ಮರದಲ್ಲಿ ಬಿಡಿಸಿ ಸಣ್ಣ ಬಳ್ಳಿಲಿ ನೇರಳೆ ಹಣ್ಣು ಬಿಡಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಇದೆಲ್ಲ ನಮ್ಮ ತರ್ಕ, ಯುಕ್ತಿ. ಇಷ್ಟರಲ್ಲಿ ಸಮಗ್ರವಾದ ಸೃಷ್ಟಿಯ ವ್ಯವಸ್ಥೆ ಪೂರ್ತಿ ನಿರ್ವಾಹ ಆಗಲ್ಲ. ಅದು ಹಿಂದ್ಗಡೆಗೆ ನಾನಾ ವಿಷಯಗಳಿದೆ, ವಿಜ್ಞಾನ ಇದೆ. ಹೀಗಿರೋದ್ರಿಂದ ಇರುವ ವಿಷಯ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಹೊರತು ಅದ್ರ ಮೇಲೆ 108 ಚಿಂತನೆಯನ್ನು ನಾವು ಮಾಡಿ ಪ್ರಶ್ನೆ 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 ಅಂತ ಹೋಗೋದಾದರೆ ಅದಕ್ಕೆ ಇತಿಮಿತಿ ಇಲ್ಲದೆ ಹೋಗುವಂಥ ಸಂದರ್ಭವೂ ಉಂಟು. ಆದರೆ ಪ್ರಶ್ನಿಸಬಾರ್ದು ಅನ್ನೋ ವಿಷಯ ಅಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಜಿಜ್ಞಾಸೆ ಹುಟ್ಟಿದಾಗಲೇ ಅದರ ಬಗ್ಗೆ ಉತ್ತರನ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಜಿಜ್ಞಾಸೆ ಇಲ್ಲದೆ ಹೋದರೆ, ಅಂದರೆ ಪ್ರಶ್ನೆಯೇ ಇಲ್ಲದೆ ಹೋದ್ರೆ ಅದಕ್ಕೆ ಉತ್ತರ ಪಡೆಯೋದು ಹೇಗೆ ಸಾಧ್ಯ? ಅದನ್ನ ಬೇಕು ಜಿಜ್ಞಾಸೆ. ಆದರೆ ಯಾವುದೋ ಒಂದು ಹಂತದವರೆಗೆ. ಅದರ ನಂತರದಲ್ಲಿ ಇದ್ರ ಬಗ್ಗೆ ನಾವು ಇನ್ನು ಜಿಜ್ಞಾಸೆ ಮಾಡೋಕ್ಕಾಗೋಲ್ಲ. ಕಾರಣ ಸಮಗ್ರವಾದ ಚಿಂತನೆ ನಮಗೆ ಅರ್ಥ ಆಗಲ್ಲ ಅಂತ ಅಲ್ಲಿ ಒಂದು ನಿಲುಗಡೆಯನ್ನು ಕೊಡಬೇಕು ಎಂಬುದಾಗಿ ಉಪನಿಷತ್ತು ಸಹ ಸಾರುತ್ತೆ. ಇಷ್ಟನ್ನು ಆ ಪ್ರಶ್ನೆಗೆ ಉತ್ತರವಾಗಿ ನೆನಪಿಸ್ಕೊಂಡು ಇವತ್ತು ಮುಂದಿನ ಶ್ಲೋಕ 20ನೇ ಶ್ಲೋಕ ಯಾವ ವಿಷಯವನ್ನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಈ ಹಿಂದೆ ಇಹೈವ ತೈಹಿ ಜಿತಸ್ವರ್ಗ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ. ಯಾರ ಮನಸ್ಸು ಸಾಮ್ಯಾವಸ್ಥೆಯಲ್ಲಿದೆಯೋ ಅವರು ಇಲ್ಲಿ ಬದುಕಿರುವಾಗವೇ ಸ್ವರ್ಗವನ್ನೆಲ್ಲ ಗೆದ್ದಂತೆ ಅಂತ ಅರ್ಥ. ಅಂದರೆ ಈ ಮನಸ್ಸಿನ ಸಾಮರ್ಥ್ಯದಿಂದ ಯಾವ ಸುಖ ಬೇಕಾದ್ರೂ ಪಡ್ಬೋದು, ಅಷ್ಟು ಸಾಮರ್ಥ್ಯ ಸಿಗುತ್ತೆ. ನಿರ್ದೋಷಂ ಹಿ ಸಮಂ ಬ್ರಹ್ಮ. ಬ್ರಹ್ಮ ಅನ್ನೋ ವಸ್ತು ಇದೆಯಲ್ಲ, ಅದು ನಿರ್ದೋಷವಾದದ್ದು, ಸಮವಾಗಿದೆ, ಏರಿಳಿತಗಳಿಲ್ಲ. ಅಂದರೆ ಅದರಲ್ಲಿ ನಾನಾ ಆಕಾರ ಆಗಲಿ, ಬಣ್ಣ ಆಗಲಿ, ರೂಪ ಆಗಲಿ, ಇದೇನೂ ಇಲ್ಲ, ಏಕರೂಪವಾಗಿರೋದು. ಹಾಗಿರೋದ್ರಿಂದ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ. ಯಾವ ಯೋಗಿಗಳು ಆ ಒಳ ಬೆಳಕನ್ನು ನೋಡ್ತಾರೋ ಆ ಬೆಳಕು ಸಮವಾದ ಒಂದು ಬೆಳಕಾದ್ರಿಂದಲೇ ಇವರು ಸಹ ಆ ಸಮಸ್ಥಿತಿಯನ್ನು ಹೊಂದ್ಬಿಡ್ತಾರೆ, ಬ್ರಹ್ಮದಲ್ಲಿ ನೆಲೆ ನಿಂತು ಬಿಡ್ತಾರೆ ಅವರು ಅನ್ನೋ ರೀತಿಯಾದಂಥ ಮಾತನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾಗಿದೆ. ಅದರ ಮುಂದುವರಿಕೆ ಆ ರೀತಿಯಾದಂಥ ಒಂದು ಸಮಸ್ಥಿತಿಯನ್ನು ಮನಸ್ಸಿಗೆ ತಂದುಕೊಳ್ಳೋದು ಹೇಗೆ, ಸಮವಾದ ಬ್ರಹ್ಮದಲ್ಲಿ ಮನಸ್ಸು ರಮಿಸುವಂತೆ ಮಾಡ್ಕೊಳ್ಳೋದು ಹೇಗೆ. ಮನಸ್ಸು ನಿರಂತರವಾಗಿ ಏರಿಳಿತಗಳಿಂದ ಕೂಡಿರುವ ಈ ಪ್ರಪಂಚದಲ್ಲಿ ಸಂಚಾರ ಮಾಡ್ತಾಯಿದೆ. ಈ ಪ್ರಪಂಚದಲ್ಲಿ ನಾನಾ ಏರಿಳಿತಗಳಿರುತ್ತೆ. ಏರಿಳಿತ ಅನ್ನೋದಕ್ಕೆ ಅರ್ಥ ಒಂದು ನಮ್ಗೆ ತುಂಬ ಹಿತ ಅಂತ ಅನಿಸುತ್ತೆ, ಇನ್ನೊಂದು ಅಹಿತ ಅಂತ ಅನಿಸುತ್ತೆ. ಅನಿಸೋದು ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ಒಂದು ಪದಾರ್ಥ ಅನುಕೂಲ ಪರಿಣಾಮವನ್ನು ಉಂಟು ಮಾಡುತ್ತೆ, ಇನ್ನೊಂದು ಪದಾರ್ಥ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತೆ. ಇದ್ರ ಮಧ್ಯದಲ್ಲಿ ಜೀವನ ಸಾಗ್ತಾ ಇರುವಾಗ ಇದನ್ನೇನಂತ ಕರಿಬೇಕು? ಏರು ತಗ್ಗುಗಳಿರುವ ಪ್ರದೇಶದಲ್ಲಿ ನಮ್ಮ ಸಂಚಾರ ನಡೆಯುತ್ತಿದೆ ಅಂತ ಅರ್ಥ. ಅದಕ್ಕೆ ಏರು ತಗ್ಗಿನ ಪ್ರದೇಶದಲ್ಲಿ ಸಂಚಾರ ನಡೀತಾ ಇದ್ದರೆ ತುಂಬ ಜಾಗರೂಕವಾಗಿ ಸಂಚರಿಸಬೇಕು. ಹೆಜ್ಜೆ ಇಡಬೇಕಾದ್ರೆ ಇದು ಜಾರುತ್ತಾ ಅಥವಾ ಭದ್ರವಾಗಿ ನಿಂತ್ಕೋಬೋದಾ, ಇದು ಎಷ್ಟು ಆಳಕ್ಕಿದೆ ಹೆಜ್ಜೆ, ನಾನು ಹೇಗೆ ಹೆಜ್ಜೆ ಇಡಬೇಕು, ಇದೆಲ್ಲ ಎಚ್ಚರಿಕೆ ವಹಿಸ್ಕೊಂಡು ಹೆಜ್ಜೆ ಇಟ್ಕೊಂಡು ಹೋದರೆ ಏರು ತಗ್ಗುಗಳ ಮಧ್ಯದಲ್ಲಿ ತುಂಬ ಸೊಗಸಾಗಿ ಯಾತ್ರೆ ಮಾಡೋಕ್ಕಾಗತ್ತೆ. ಆ ಬಗ್ಗೆ ಪ್ರಜ್ಞಾಹೀನನಾಗಿ ಏಕಾಗ್ರತೆ ಇದ್ದವನಾಗಿ ಹೇಗೇಗೋ ನಡೆಯೋಕ್ಕೆ ಹೊರಟಾಗ ಜಾರೋದು, ಬೀಳೋದು, ಎಟ್ಟು ತಿನ್ನೋದು ಎಲ್ಲ ಸಹಜವಾಗುತ್ತೆ ಅನ್ನೋ ವಿಷಯ ಉಂಟು. ಇಲ್ಲಿ ಆ ಬಗ್ಗೆ ಯಾರು ಈ ರೀತಿಯಾದಂಥ ಒಂದು ಮಾನಸಿಕವಾದ ಸಮಸ್ಥಿತಿಯನ್ನು ಬ್ರಹ್ಮದ ಜೊತೆಗೆ ಯಾವ ಮನಸ್ಸು ಒಂದುಗೂಡಬಲ್ಲದೋ ಅದಕ್ಕೆ ಬೇಕಾಗುವ ಮನಸ್ಸಿನ ಸ್ಥಿತಿಯನ್ನು ಯಾರೂ ಪಡೆಯಬಲ್ಲ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಅಪ್ರಿಯಂ ಸ್ಥಿರಬುದ್ಧಿ ಅಸಮ್ಮೂಢ ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತ. ನೇರವಾದ ಪದ್ಯದ ಅರ್ಥ ಅಂತ ತೆಗೆದುಕೊಳ್ಳೋದಾದರೆ, ಪ್ರಿಯಂ ಪ್ರಾಪ್ಯ, ನನಗೆ ಬೇಕಾದದ್ದು ಯಾವುದೋ ಸಿಕ್ತು ಅಂತಾದಾಗ ನ ಪ್ರಹೃಷ್ಯೇತ್, ಹಿಗ್ಗಬಾರ್ದು ಅತಿಯಾಗಿ. ಪದಾರ್ಥ ಸಿಕ್ಕಿದಾಗ ಸಂತೋಷ ಪಡಬಾರ್ದು ಅಂದರೆ ಸಂತೋಷ ಪಡಬೇಕು, ಅದರಲ್ಲಿ ಏನೋ ಒಂದು ಮಿತಿ ಬೇಕು ಅಂತ ಅರ್ಥ ಅಷ್ಟೇ. ಹಾಗೆ ಅಪ್ರಿಯವಾದದ್ದನ್ನು ಪ್ರಾಪ್ಯ ಪಡೆದಾಗ ನೋದ್ವಿಜೇತ್, ಕಳವಳಕ್ಕೆ ಒಳಗಾಗಬಾರ್ದು. ನನಗೆ ಬೇಡದೇ ಇದ್ದಿದ್ದು ಯಾವುದೋ ಒಂದು ಅದು ಬಂದ್ಬಿಡ್ತು ನನ್ನ ಹತ್ರ,
ನಾನು ಇಷ್ಟಪಡಲಿಲ್ಲ, ಅದು ನನ್ನ ಹತ್ರ ಬಂದು ಸೇರಿಬಿಟ್ಟಿದೆ ಅಂತಂದಾಗ ಉದ್ವೇಗ ಹುಟ್ಟೋದು ಸಹಜವಾಗಿದೆಯಲ್ಲ. ಉದ್ವೇಗ ಪಡುವ ಅವಶ್ಯಕತೆ ಇಲ್ಲ, ಪಡಬೇಡ. ಸ್ಥಿರ ಬುದ್ಧಿ, ಮನಸ್ಸನ್ನು ಈ ಏರಿಳಿತಗಳಿಗೆ ಒಳಪಡಿಸದೇ ಇದ್ದರೆ ಅದು ಸ್ಥಿರವಾಗಿದೆ ಅಂತ ಅರ್ಥ. ಕಳವಳಕ್ಕೊಳಗಾಗಿಲ್ಲ. ಸಂತೋಷ ತುಂಬ ಜಾಸ್ತಿ ಆದಾಗಲೂ ಮನಸ್ಸು ಉದ್ವಿಗ್ನವಾಗಿರುತ್ತೆ, ಏರುಪೇರಿಗೆ ಒಳಗಾಗುತ್ತೆ. ಮನಸ್ಸು ಹೊರಗಡೆ ಪ್ರಪಂಚದಲ್ಲಿ ಹೇಗೆ ಆ ಪ್ರಪಂಚವನ್ನು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕೋ ಅದನ್ನು ಆ ಸ್ವಭಾವವನ್ನು ಕಳ್ಕೊಂಬಿಡುತ್ತೆ ಮನಸ್ಸು. ಹಾಗಾಗದೆ ಅಸಮ್ಮೂಢ, ಮೌಢ್ಯಕ್ಕೊಳಗಾಗದೆ ಅಂತ ಅರ್ಥ. ಅಂದರೆ ಅತಿ ದುಃಖವಾದಾಗ ಬುದ್ಧಿ ಮೂಢ ಆಗುತ್ತೆ. ಅತಿ ಸಂತೋಷಪಟ್ಟಾಗ ಭಾವೋದ್ರೇಕ ಅದೊಂದು. ಆ ಭಾವೋದ್ರೇಕದಲ್ಲಿ ಎದುರುಗಡೆ ಇರೋ ವಿಷಯವನ್ನು ಯಥಾರ್ಥವಾಗಿ ತಿಳ್ಕೊಳ್ಳೋಕೆ ಬರಲ್ಲ, ಏರಿಳಿತಗಳಲ್ಲಿ ಹುಟ್ಟುತ್ತೆ. ಹಾಗಾದಾಗ ಅದನ್ನೇನಂತ ಕರಿಬೇಕು? ಮೌಢ್ಯ. ಬುದ್ಧಿಗೇನೋ ಮಂಕು ಬಂದಿದೆ, ವಸ್ತು ಸ್ಥಿತಿ ಇವನಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಬೇಕು. ಹಾಗಾಗದೆ ಅಸಮ್ಮೂಢ, ಹಾಗಾಗದೇ ಬ್ರಹ್ಮವಿತ್, ಯಾರು ಬ್ರಹ್ಮವನ್ನು ಅರ್ಥ ಮಾಡ್ಕೋತಾನೋ, ಮನಸ್ಸನ್ನು ಚೆನ್ನಾಗಿಟ್ಕೊಂಡು ಬ್ರಹ್ಮವನ್ನು ಯಾರು ಅರ್ಥ ಮಾಡ್ಕೋತಾನೋ ಅವನು ಬ್ರಹ್ಮಣಿ ಸ್ಥಿತ, ಬ್ರಹ್ಮದಲ್ಲೇ ನೆಲೆ ನಿಂತು ಬಿಡ್ತಾನೆ. ಯಾಕೆ ನೆಲೆ ನಿಲ್ತಾನೆ ಅಂತ ಕೇಳಿದರೆ ಅದು ಅಷ್ಟು ಸುಂದರವಾಗಿದೆ, ಅಷ್ಟು ಚೆನ್ನಾಗಿದೆ. ಅದನ್ನ ಅನುಭವಿಸಿದಾಗ ಎಷ್ಟು ಭವ್ಯವಾಗಿದೆಯಪ್ಪ, ಇಲ್ಲಿ ಯಾಕೆ ನಾನು ನೆಲೆ ನಿಲ್ಲಬಾರ್ದು ಅಂತ ಅನಿಸುತ್ತೆ ಮನಸ್ಸಿಗೆ. ಅದನ್ನು ನೆಲೆ ನಿಲ್ತಾನೆ. ಅಂದರೆ ಆ ಅನುಭವವನ್ನು ಪಟ್ಟು ಅಲ್ಲಿಂದ ಕೆಳಗಡೆ ಇಳಿದು ಲೌಕಿಕವಾದ ಜೀವನಕ್ಕೆ ಬಂದರೂ ಆ ಅನುಭವದ ಸ್ಮರಣೆ ಹಾಗೆ ಉಳ್ಕೊಂಡಿರುತ್ತೆ. ಅದೆಷ್ಟು ಭವ್ಯ. ಇಲ್ಲಿ ಭವ್ಯತೆ ಇದೆ, ಆದರೆ ಅದು ಜೊತೆಗೆ ಇನ್ನೇನೇನೋ ಇದೆ ಇಲ್ಲಿಗ. ಅದಕ್ಕೆ ಮಹದಂತರ ಇದೆ. ಇದನ್ನು ಅನುಭವಿಸೋಣ, ಇಲ್ಲಿ ಬಂದಾಗಿದೆ ಕರ್ತವ್ಯ. ಆದರೆ ಅದನ್ನು ನಾವು ಮರೆಯೋದು ಬೇಡ. ಅದು ಸಿಕ್ಕುವಂತೆ ಇದನ್ನ ಅನುಭವಿಸೋಣ, ಒಂದಕ್ಕೊಂದಕ್ಕೆ ವಿರೋಧ ಆಗದೇ ಇರುವಂತೆ ಬದುಕೋಣ ಅಂತ ಒಂದು ಚಿಂತನೆ ಸಹಜವಾಗಿ ಹುಟ್ಟುತ್ತೆ ಅಂತ ಅರ್ಥ. ಹಾಗೆ ಬಾಹ್ಯ ಸ್ಪರ್ಶೇಷು ಅಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸಹ ಬ್ರಹ್ಮಯೋಗಯುಕ್ತಾತ್ಮ ಸುಖಂ ಅಕ್ಷಯ್ಯಮಶ್ನುತೆ. ಯಾರು ಅಕ್ಷಯವಾದ ಸುಖವನ್ನು ಪಡೋಕ್ಕಾಗುತ್ತೆ ಅಂತ. ಅಕ್ಷಯವಾದ ಸುಖ ಅಂದರೆ ಯಾವತ್ತೂ ಮುಗಿಯದ ಸುಖ, ಖರ್ಚಾಗದೇ ಇರುವಂಥದ್ದು. ಅಂಥದ್ದೊಂದು ಧನ ಅಂತ ಇಟ್ಕೊಂಡ್ರೆ ಹೇಗವಾಗಿ. ಲೋಕದಲ್ಲಿರೋ ಸುಖ ಇಲ್ಲ, ಅದು ಕ್ಷಯ್ಯ. ಅಂದರೆ ಒಂದು ಸ್ವಲ್ಪ ಹೊತ್ತಿರುತ್ತೆ, ಮುಗಿದು ಹೋಗುತ್ತೆ. ಆಮೇಲೆ ನೀ ಏನೇ ಮಾಡಿದ್ರೂ ಅದ್ರ ಸ್ವಭಾವವೇ ಅಷ್ಟು. ಒಂದು ಕ್ಷಣವೋ, ಒಂದು ಗಂಟೆನೋ, ಒಂದು ದಿವಸವೋ, ಒಂದು ವಾರವೋ, ಏನೋ ಒಂದು ಕಾಲದವರೆಗೆ ಇರುತ್ತೆ. ಅದು ಶಾಶ್ವತವಾಗೇ ಇದ್ಬಿಟ್ಟಿದ್ರೆ 108 ಸುಖದ ಸಾಧನೆಗಳನ್ನು ಹುಡ್ಕೊಂಡು ಹೋಗಬೇಕಾದ ಅವಶ್ಯಕತೆ ಇರಲಿಲ್ಲ. ಅದು ಈಗಿತ್ತು, ಮುಂದಿನ ಕ್ಷಣಕ್ಕೆ ಇಲ್ಲ ಅಂತ ಆಗ್ತಾ ಇರೋದ್ರಿಂದಲೇ ಜೀವ ಹಪಹಪಿಯಿಂದ ನೂರಾರು ರೀತಿಯಾದ ಸಾಧನೆಗಳನ್ನು ಹುಡ್ಕೊಂಡು ಓಡ್ತಾ ಇರುವಂಥ ಪರಿಸ್ಥಿತಿ ಹುಟ್ಟಿದೆ. ಅದು ಬಾಹ್ಯ ಸ್ಪರ್ಶ ಅಂದರೆ ಇಂದ್ರಿಯಗಳಿಗೆ ಈ ಹೊರಗಡೆ ಇರುವಂಥ ಪ್ರಾಪಂಚಿಕವಾದ ವಿಷಯಗಳಲ್ಲಿ ಸಂಬಂಧ, ಸಂಪರ್ಕ ಅಂತ ಅರ್ಥ. ಬಾಹ್ಯ ಸ್ಪರ್ಶ ಅಂದರೆ ಹೊರಗಡೆ ಇರುವ ಪದಾರ್ಥಗಳ ಜೊತೆಗೆ ಸಂಬಂಧ. ಯಾವುದ್ರ ಮೂಲಕ? ಪಂಚೇಂದ್ರಿಯಗಳ ಮೂಲಕ ನಡೀತಾ ಇದೆ. ಕಣ್ಣಿಂದ ನಾನು ನೋಡ್ತೀನಿ ರೂಪನ, ಕಿವಿಯಿಂದ ಶಬ್ದವನ್ನು ಕೇಳ್ತಾ ಇದ್ದೀನಿ, ಮೂಗಿಂದ ಗಂಧವನ್ನು ಆಘ್ರಾಣ ಮಾಡ್ತಾಯಿದ್ದೀನಿ, ಚರ್ಮದಿಂದ ಸ್ಪರ್ಶವನ್ನು ಅರ್ಥ ಮಾಡ್ಕೋತಾ ಇದ್ದೀನಿ, ನಾಲ್ಗೆಯಿಂದ ರುಚಿಯನ್ನು ನೋಡ್ತಾ ಇದ್ದೀನಿ. ಪಂಚೇಂದ್ರಿಯಗಳಿಂದ ನನಗೆ ಬಾಹ್ಯ ಪ್ರಪಂಚದ ಸ್ಪರ್ಶ ಆಗ್ತಾಯಿದೆ, ಸಂಬಂಧ ಉಂಟಾಗ್ತಾಯಿದೆ. ಯಾರೋ ಒಬ್ಬ ಆ ಸಮಸ್ಥಿತಿಯನ್ನು, ಬ್ರಹ್ಮಾನುಭವದ ಸ್ಥಿತಿಯನ್ನು ಪಡಿಬೇಕಾದ್ರೆ ಏನಾಗಬೇಕು ಅಂತ ಕೇಳಿದರೆ, ಈ ಬಾಹ್ಯ ಸ್ಪರ್ಶಗಳಲ್ಲಿ ಆಸಕ್ತ ಆತ್ಮ, ನನಗೆ ಆಸಕ್ತಿ ಇಲ್ಲ ಅಂತ ಅಂದ್ಕೊಂಡು, ಯತ್ ಸುಖಂ, ಯಾವುದು ಸುಖವೋ ಅದನ್ನು ಆತ್ಮನಿವಿಂದತಿ, ತನ್ನೊಳಗಡೆನೇ ಪಡಿತಾನೆ ಅಂತಾದರೆ, ಯಾವುದೋ ಸುಖ ಬೇಕು ಅಂತ ಆಸೆ ಇದೆ, ಆ ಆಸೆ ಪೂರ್ತಿ ತನ್ನೊಳಗಡೆ ಇರುವಂಥ ಒಂದು ಯಾವುದೋ ಒಂದು ವಸ್ತುವನ್ನು ಅನುಭವಿಸ್ತಾ ಹೋದಾಗ ಪೂರ್ತಿಯಾಗುತ್ತೆ. ಹಾಗೆ ಅನುಭವಿಸ್ತಾ ಹೋಗಿ ಬ್ರಹ್ಮಯೋಗಯುಕ್ತಾತ್ಮ, ಬ್ರಹ್ಮಯೋಗದಲ್ಲಿ ಯುಕ್ತವಾದ ಆತ್ಮ ತನ್ನನ್ನು ಉಳ್ಳವನಾಗಿ, ಅಂದರೆ ತಾನು ಆ ಬ್ರಹ್ಮರೂಪವಾದಂಥ ವಸ್ತುವಿನಲ್ಲಿ ಯೋಗವನ್ನು ಉಳ್ಳವನಾಗಿ ಮುಂದೆ ಅಕ್ಷಯ್ಯಂ ಸುಖಂ ಅಶ್ನುತೆ, ಕ್ಷಯವಾಗದ, ಎಂದೆಂದೂ ಕ್ಷಯವಾಗದ ಒಂದು ಸುಖವನ್ನು ಅಶ್ನುತೆ ಅನುಭವಿಸ್ತಾನೆ ಅಂತ. ಅಂದರೆ ಸಮಸ್ಥಿತಿ ಮಾನಸಿಕವಾಗಿ ಯಾವಾಗ ಲಭ್ಯವಾಗುತ್ತೆ ಅಂತ ಕೇಳಿದ್ರೆ, ಹೀಗೆ ಬದುಕಿದರೆ ಅಂತ. ಈ ವಿಷಯವನ್ನು ನಾವು ಇಂದು ಅನುಸಂಧಾನ ಮಾಡಿದ್ದೀವಿ. ಸ್ಥಿತಪ್ರಜ್ಞ ಲಕ್ಷಣ
ಅನ್ನೋ ವಿಷಯದಲ್ಲಿ ಬಂದಿದೆ ಒಮ್ಮೆ. ಆದರೆ ಮಧ್ಯದಲ್ಲಿ ಅನೇಕ ವಿಷಯಗಳನ್ನು ಪುನರುಕ್ತಿಗೊಳಿಸದೇ ಹೋದರೆ ವಿಷಯ ಭದ್ರವಾಗಲ್ಲ. ಆ ನೇರಕ್ಕೆ ಆ ಪುನರುಕ್ತಿ ಅನ್ನೋ ರೀತಿಯಾದ ವಿಷಯವನ್ನು ತಂದ್ಕೋಬೇಕು. ನಮ್ಮ ಮೈ ಹತ್ತಿದ ಮೇಲೆ ಮತ್ತೆ ಅದನ್ನು ಭಾವಿಸಬೇಕು ಅಂತೇನಿಲ್ಲ, ಪ್ರಯೋಗ ಕ್ಷೇತ್ರಕ್ಕೆ ನಾವು ಇಳಿಬೇಕು ಅನ್ನೋದೇ ತಾತ್ಪರ್ಯ. ಅದು ಇಲ್ಲಿ ಬಂದಿರುವಂತಹ ಪದಗಳಲ್ಲಿ ಕೆಲವು ಔಚಿತ್ಯವನ್ನು ಭಾವಿಸೋದಾದರೆ, ಸಾಮಾನ್ಯರ ಮನಸ್ಸು ಸುಖ ದುಃಖ ಎರಡರಲ್ಲೂ ವಿಚಲಿತವಾಗುತ್ತೆ ಅನ್ನೋದು ಅನುಭವಗೋಚರವಾದದ್ದೇನೆ. ಅದು ಶ್ರೀಕೃಷ್ಣ ಪ್ರಭು ವಿವರಿಸ್ತಾ ಇದ್ದಾನೆ ಅಂತಂದಾಗ ಅದ್ರ ಬಗ್ಗೆ ನಾವೊಂದು ಹೆಚ್ಚಿನ ಸೂಕ್ಷ್ಮವಾದ ವಿಷಯಗಳಿಗೂ ಮನ ಕೊಡಬೇಕಾಗತ್ತೆ. ನಮಗೆ ತುಂಬ ದೊಡ್ಡ ಅನಿರೀಕ್ಷಿತವಾದ ಧನ ಬಂತು ಅಂದರೆ ಮನಸ್ಸು ತುಂಬ ಸಮಾಧಾನವಾಗಿರುತ್ತಾಗ ಮನಸ್ಸು ನೋಡಬೇಕು. ಆವತ್ತಿನ ದಿವಸ ಕೂತ್ಕೊಂಡು ಎಲ್ಲ ಮರೆತು ಧ್ಯಾನ ಮಾಡು ಅಂದರೆ ಮಾಡೋಕ್ಕಾಗುತ್ತಾ ಅಂತ. ಪ್ರಪಂಚ ಮರೆತು ಬಿಡಪ್ಪ, ಧ್ಯಾನ ಮಾಡು. ಪ್ರಪಂಚ ಮರೆತು ಬಿಡು, ನಾನು ಪಾಠ ಹೇಳ್ತಾ ಇದ್ದೀನಿ ಕೇಳು, ಸ್ವಾಮಿ ಸ್ವಲ್ಪ ಪಾಠ ನಿಲ್ಲಿಸಿ, ನಂಗೆ ಬೇರೆ ಅರ್ಜೆಂಟಲ್ಲಿ ಆಲೋಚನೆ ಮಾಡೋದಿದೆ ಅಂತ ಹೇಳುತ್ತೆ ಮನಸ್ಸು. ಅಂದರೆ ಸಾಕಷ್ಟು ಚಿತ್ತವೃತ್ತಿಗಳು ಎದ್ದು ಬಿಡುತ್ತೆ. ಮನಸ್ಸು ತರಂಗವಾಗಿ ಚಿಂತನೆಯ ಲಹರಿಗೆ ಹೊರಟು ಬಿಡುತ್ತೆ ಅಂತ ಅರ್ಥ ಅದಕ್ಕೆ. ಅದೇ ರೀತಿಯಲ್ಲಿ ಏನೋ ಒಂದು ಕಹಿಯಾದ ಸಮಾಚಾರ ಬಂದುಬಿಟ್ಟಿದೆ. ತುಂಬ ಏನೋ ವೈದ್ಯರ ಹತ್ರ ಹೋದರೆ ಏನೋ ಒಂದು ಚಿಕಿತ್ಸೆ ಆಗಬೇಕಾಗಿದೆ ಅಂತ, ಅವರು ಕ್ಯಾನ್ಸರ್ ಬಂದುಬಿಟ್ಟಿದೆ, 3rd ಸ್ಟೇಜಲ್ಲಿದೆ ಅಂತ ಅನಿಸಿದರೆ, ಆ ಸಂದರ್ಭದಲ್ಲಿ ನೋಡು, ನಿಶ್ಚಿಂತೆಯಾಗಿ ಕೂತ್ಕೊಂಡು ಜಪ ಮಾಡು, ನಿಶ್ಚಿಂತೆಯಾಗಿ ಕೂತ್ಕೊಂಡು ಧ್ಯಾನ ಮಾಡು, ಭಗವಂತನನ್ನು ಭಾವಿಸು, ನಾನು ಪಾಠ ಮಾಡಬೇಕಾಗಿದೆ ಕೂತ್ಕೊಂಡು ಕೇಳು ಅಂದರೆ ಒಪ್ಕೊಳ್ಳುತ್ತೆ ಮನಸ್ಸು. ಸ್ವಾಮಿ ನಾನು ಉಳಿದ್ರೆ ಸಾಕಾಗಿದೆ ಪರಿಸ್ಥಿತಿ, ಇದೆಲ್ಲ ಆಮೇಲೆ ಕಥೆ ಅದು ಅಂತ ನೂರಾರು ಚಿಂತನೆಗಳಿಗೆ ತೊಡಗಿಬಿಡುತ್ತೆ. ಇದುವರೆಗೆ ಯಾವ್ಯಾವ ಜವಾಬ್ದಾರಿ ಹೊತ್ಕೊಂಡಿದ್ದೆ ಅದನ್ನೆಲ್ಲಿಗೆ ತಲುಪಿಸ್ಲಿ, ನನ್ನ ಆರೋಗ್ಯದ ಕಥೆ ಮುಂದೆ ಇನ್ನೂ ಹೆಚ್ಚು ಕಡಿಮೆ ಆದರೆ ಆಗ ಯಾರು ನನ್ನನ್ನು ನೋಡ್ತಾರೆ, ಏನೋ ಎಷ್ಟೆಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂಥ ಸ್ಥಿತಿ. ಇಂತಹ ಸುಖ ದುಃಖಗಳು ಚಿಕ್ಕದು, ಮಧ್ಯಮವಾದದ್ದು, ದೊಡ್ಡದು ಬಂದು ಹೋಗ್ತಾ ಇದೆ ನಿತ್ಯ ಜೀವನದಲ್ಲಿ. ಇದಕ್ಕೆ ನಾವು ಸ್ಪಂದಿಸ್ತಾ ಇದ್ದೀವಿ, ಇದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ದೀವಿ. ಈ ಕಾರಣದಿಂದಲೇ ಮನಸ್ಸು ಚಂಚಲವಾಗಿರೋದು. ಇದಕ್ಕೆ ಪ್ರತಿಕ್ರಿಯೆನೇ ತೋರಿಸೋದು ಬೇಡವೆ ಅಂದರೆ, ಹೌದು ತೋರಿಸ್ಬೇಕು. ಯಾವ ತರಹ ತೋರಿಸ್ಬೇಕು? ಸಮಸ್ಯೆ ಏನಿದೆಯೋ ಸಮಸ್ಯೆಯನ್ನು ಬಿಡಿಸೋದಕ್ಕೆ ಏನು ಕೆಲಸ ಮಾಡಬೇಕು ಅಷ್ಟು ಮಾಡು. ಅದು ಬಿಟ್ಟು 108 ಚಿಂತನೆಯನ್ನು ಹೋಗ್ತೀಯಲ್ಲ, ಔಚಿತ್ಯ ಎಷ್ಟಿದೆ. ಅದೇ ರೀತಿಯಲ್ಲಿ ಯಾವುದೋ ಒಂದು ಸಂತೋಷದ ಘಟ್ಟ ಬಂತು, ಅದಕ್ಕೆ ಎಷ್ಟು ಮನಸ್ಸನ್ನು ತೊಡಗಿಸಿ ಆ ಸಂತೋಷವನ್ನು ಅನುಭವಿಸಬೇಕೋ ಅಷ್ಟು ಮಾತ್ರ ತೊಡಗಿಸು. ಅದು ಬಿಟ್ಟು ತುಂಬ ಏರಿಳಿತಗಳಿಗೆ ಒಳಗಾಗ್ತಾ ಇದೆಯಲ್ಲ, ಇಲ್ಲಿ ಮನಸ್ಸು ಹತೋಟಿಗೆ ತಪ್ಪು ಹೋಗ್ತಾ ಇದೆ. ಇಂಥ ಸಂದರ್ಭಗಳಲ್ಲೂ ಕರ್ತವ್ಯವನ್ನು ಮಾತ್ರ ನಿರ್ವಾಹ ಮಾಡುವಂತಂದರೆ ಅಲ್ಲಿ ಯೋಚನೆ ಮಾಡಬೇಕಾದ ಜವಾಬ್ದಾರಿ ಇದೆ. ಕರ್ತವ್ಯ ನಿರ್ವಾಹ ಮಾಡಬೇಕಾದ್ರೆ ನನಗೆ ಯಾವುದೋ ಒಂದು ಭೀಕರವಾದ ರೋಗ ಬಂದಿದೆ ಅಂದರೆ ಮುಂದಕ್ಕೆ ಕರ್ತವ್ಯ ನಿರ್ಣಯ ಮಾಡಬೇಕಾದ್ರೆ ಯಾವ ಡಾಕ್ಟರ್ ಹತ್ರ ಹೋಗಬೇಕು ಆಲೋಚನೆ ಮಾಡಲೇಬೇಕು. ಚಿಕಿತ್ಸೆ ಯಾವಾಗ ಪಡಿಬೇಕು ಆಲೋಚನೆ ಮಾಡಲೇಬೇಕು. ಅದಕ್ಕೆ ಬೇಕಾದ ಸಿದ್ಧತೆ ಬಗ್ಗೆ ಆಲೋಚನೆ ಮಾಡಲೇಬೇಕು. ಅದು ಇಷ್ಟೇ ಆಲೋಚನೆ ಮಾಡ್ತಾನೋ, ನಾನಾ ಭಾವವಿಕಾರಗಳಿಗೆ ಒಳಗಾಗಿ ಕಷ್ಟಪಡ್ತಾನೋ, ಇದನ್ನು ನೋಡಿದ್ರೆ ಭಾವವಿಕಾರಗಳಿಗೆ ಸಾಕಷ್ಟು ಒಳಗಾಗಿ ಇದ್ದ ಕ್ಲೇಶವನ್ನು 1ಕ್ಕೆ 100 ಪಟ್ಟು ಮಾಡ್ಕೋತಾನೆ. ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂತೋಷದ ವಿಷಯದಲ್ಲೂ ಅಷ್ಟೇ. ತುಂಬ ದೊಡ್ಡ ದ್ರವ್ಯ ಬಂತು ಅಂದರೆ, ಹೌದು ಇಷ್ಟು ದೊಡ್ಡ ದ್ರವ್ಯ ಬಂದಿದೆ, ಇದನ್ನು ಸದ್ವಿನಿಯೋಗ ಮಾಡಬೇಕಾಗಿದೆ, ಕರ್ತವ್ಯ ನಂದು. ಅದಕ್ಕೆ ಸಮಾಧಾನವಾಗಿ ಒಂದು ಯೋಜನೆ ಮಾಡಿ ವ್ಯವಸ್ಥಿತವಾಗಿ ನಿರ್ವಾಹ ಮಾಡೋದು ಹೇಗಿದೆ. ಎದ್ದೆದ್ದು ಕುಣಿತಾ ಇದ್ದಾನೆ, ಹಾರಾಡ್ತಾ ಇದ್ದಾನೆ, ಯಾರು ಬಂದು ಮಾತಾಡ್ತಿದ್ದಾರೆ, ಗೊತ್ತು ಕೂತ್ಕೊಳ್ಳೋ ಅಂತ ಒಂದು ದಬಾಯಿಸ್ತಾನೆ. ಯಾಕೆಂದರೆ ಸೊಕ್ಕು ಬಂದು ಹೋಗಿದೆ, ದುಡ್ಡು ಬೇಕಾದಷ್ಟು ಬಂದಿದೆ, ಏನು ಬೇಕಾದ್ರೂ ಮಾಡಬಲ್ಲೆ ಅಂತ. ಇದ್ಯಾಕೆ ಬಂತು? ಏನದು ಸೊಕ್ಕು? ವಿಕಾರ. ಈ ಥರದ ವಿಕಾರಗಳಿಗೆ ಯಾವುದು ಒಳಗಾಗದೆ ಮನಸ್ಸನ್ನು ಇಟ್ಕೊಳ್ಳೋದಾದರೆ ಆಗೇನಾಗುತ್ತೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಹಾಗೇನಾಗುತ್ತೆ ಅಂದರೆ ಮನಸ್ಸಿನ ಸ್ವಭಾವ ಅಂತೆ. ಅದು ಏನದು ಅಂತ ಕೇಳಿದರೆ, ಹೊರಗಡೆ ಪ್ರಪಂಚಕ್ಕೆ ತುಂಬ ಮಟ್ಟಕ್ಕೆ ಅಂಟ್ಕೊಳ್ಳಿಲ್ಲ, ಅದರಲ್ಲೇ ಸದಾಕಾಲದಲ್ಲೂ ತೊಡಗಿಲ್ಲ ಅಂತಾದರೆ ಅದು ಶಾಂತವಾಗಿಬಿಡುತ್ತೆ ಸ್ವಭಾವತಃ. ಶಾಂತವಾದ ಮನಸ್ಸು ಒಳಗಡೆ ಬೆಳಗುವ ಪ್ರಕಾಶವನ್ನು ಪ್ರತಿಬಿಂಬಿಸೋಕ್ಕೆ ಶುರುವಾಗುತ್ತೆ, ಅದನ್ನು ಹೊತ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಚಿತ್ತ ಅಂತ ಅದಕ್ಕೋಸ್ಕರ ಅದನ್ನು ಕರೀತಾರೆ. ಚಿತ್ತ ಅಂದರೆ ಪರಮ ಪ್ರಕಾಶ, ಭಗವಂತ ಅವನನ್ನು ಧರಿಸುತ್ತೆ. ಅದು ಆಗ ಅದಕ್ಕೆ ಚಿತ್ತ ಅಂತ ಹೆಸರು ಬರುತ್ತೆ. ಹಾಗಾಗೋಕ್ಕೆ ಅವಕಾಶ ಕೊಡದೇ ಇರುವಂತೆ ನಾವು ತಡೀತಾ ಇರೋದ್ರಿಂದ ಇಷ್ಟು ಸಮಸ್ಯೆ. ಅದಕ್ಕೆ ಹಾಗಾಗೋದಕ್ಕೆ ಅವಕಾಶ ಕೊಡು, ಆಗ ಅದು ಒಳಗಡೆ ಇರುವ ಸಮವಾದ ವಸ್ತುವಿನಲ್ಲಿ ಹೋಗಿ ನೆಲೆ ನಿಲ್ಲುತ್ತೆ. ಮತ್ತು ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತ, ಬ್ರಹ್ಮವಿತ್ತಾದವನು ಬ್ರಹ್ಮದಲ್ಲಿ ನೆಲೆಗೊಳ್ತಾನೆ ಅನ್ನೋ ಬಗ್ಗೆ ಒಂದು ವಿವರಣೆ ಕೊಟ್ಟೆ ನಾನು.
ಬ್ರಹ್ಮ ಯಾರಿಗೆ ತಿಳಿಯುತ್ತೋ, ಆ ಬೆಳಕಿನ ಅನುಭವ ಯಾರಿಗಾಗುತ್ತೋ ಅವನು ಬ್ರಹ್ಮದಲ್ಲಿ ನೆಲೆ ನಿಲ್ತಾನೆ ಅಂತ. ಹಾಗಾದರೆ ಉಳಿದ ಸಂದರ್ಭದಲ್ಲಿ ನಮ್ಗೆ ಲೌಕಿಕವಾಗಿ ಯಾವ್ಯಾವ ವಿಷಯ ತುಂಬ ಆಸಕ್ತಿಯ ವಿಷಯವೋ, ಎಲ್ಲೆಲ್ಲಿ ನಂಗೆ ಸುಖ ಸಿಗುತ್ತೋ ಅಲ್ಲೆಲ್ಲಿ ಹೋಗಿ ನಿಲ್ಲುತ್ತೆ. ಒಬ್ಬನಿಗೆ ಸುಖ ಎಲ್ಲಿ ಸಿಗುತ್ತೆ, ನಂಗೆ ತುಂಬ ದುಡ್ಡು ಬೇಕು ಇವರೇ ಅಂತ ಯೋಚನೆ ಇದೆ ಅಂದರೆ ದುಡ್ಡಿನಲ್ಲಿ ಯಾವಾಗಲೂ ನಿಂತಿರುತ್ತೆ ಮನಸ್ಸು, ಹುಡುಕ್ತಾ ಇರುತ್ತೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ದುಡ್ಡು ಸಂಗ್ರಹ ಮಾಡಬೇಕೋ, ಸಂಗ್ರಹ ಮಾಡಿದ ದುಡ್ಡನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕೋ ಅದನ್ನ ಇದರಲ್ಲೇ ಮುಳುಗಿರುತ್ತೆ ಸದಾ ಕಾಲದಲ್ಲೂ. ಇನ್ನೊಬ್ಬನಿಗೆ ಯಾವುದೋ ಬಂಧುತ್ವ ಅದೇ ಸುಖ ಕೊಡುತ್ತೆ ತುಂಬ ಅಂತ ಅನಿಸಿದೆ. ಉದಾಹರಣೆಗೆ ಪ್ರಿಯನಿಗೆ ಪ್ರೇಯಸಿ ಬಗ್ಗೆ, ಪ್ರೇಯಸಿಗೆ ಪ್ರಿಯನ ಬಗ್ಗೆ ಯಾವುದೋ ಒಂದು ವಯೋಧರ್ಮವಾಗಿ ಸಹಜವಾಗಿ ಬೆಳೆಯುತ್ತೆ. ಹಾಗೆ ಬೆಳೆದಾಗ ಮನಸ್ಸು ಎಲ್ಲಿ ರಮಿಸ್ತಾ ಇರುತ್ತೆ, ಎಲ್ಲಿ ನೆಲೆ ನಿಂತಿರುತ್ತೆ ಅಂದರೆ ಅವನಿಗೆ ಅವಳಲ್ಲಿ, ಅವಳಿಗೆ ಅವನಲ್ಲಿ. ಹಾಗೆ ಮಕ್ಕಳಾಗಿದ್ದಾರೆ, ಮಕ್ಕಳನ್ನ ಕಂಡ್ರೆ ತುಂಬ ಪ್ರೀತಿ, ಮನಸ್ಸು ಎಲ್ಲಿ ರಮಿಸ್ತಾ ಇದೆ ಅಂದರೆ ಮಕ್ಕಳ ಮೇಲೆ ರಮಿಸ್ತಾ ಇದೆ. ಸದಾ ಮಕ್ಕಳನ್ನ ನೋಡಬೇಕು, ಮಾತನಾಡಿಸ್ಬೇಕು, ಅರ್ಧ ಗಂಟೆ ಬಿಟ್ಟಿರೋಕ್ಕಾಗಲ್ಲ, ಆ ರೀತಿಯಲ್ಲಿ ಮನಸ್ಸು ಹೋಗಿ ಅಲ್ಲಿ ಲಯಗೊಳ್ಳುತ್ತೆ. ಇದು ನಿರಂತರವಾಗಿ ವಿಷಯದಿಂದ ವಿಷಯಕ್ಕೆ ಈ ರೀತಿಯಲ್ಲಿ ಓಡಾಡ್ತಾ ಇರುತ್ತೆ ಅದು. ಆದರೆ ಒಮ್ಮೆ ಬ್ರಹ್ಮಾನುಭವ ಆದರೆ ಆಮೇಲೆ ಇದು ಎಲ್ಲದರಲ್ಲೂ ರಮಿಸಲ್ವೇ ಅಂದರೆ ಸಾಮಾನ್ಯ ವ್ಯಕ್ತಿಗೆ ಹೇಗೆ ರಮಿಸುತ್ತೋ ಹಾಗೆ ರಮಿಸಲ್ಲ, ವ್ಯತ್ಯಾಸ ಆಗುತ್ತೆ. ಯಾಕೆ ವ್ಯತ್ಯಾಸ ಆಗುತ್ತೆ ಅಂದರೆ ಆ ಸುಖಾನುಭವದಲ್ಲಿ ತರತಮ ಭಾವ ಗೊತ್ತಾಗ್ಬಿಡುತ್ತೆ ಸ್ಪಷ್ಟವಾಗಿ. ಅದು ಎಷ್ಟು ಅದ್ಭುತವಾದ ಸುಖ, ಇದೆಂಥ ಸುಖ, ಈ ಸುಖಕ್ಕೂ ಆ ಸುಖಕ್ಕೂ ನನ್ನ ಅನುಭವವೇ ಪಾಠ ಹೇಳ್ತಾ ಇದೆ. ಅದು ಅಪಾರವಾದದ್ದು, ಅದರ ಪ್ರಮಾಣ ಎಷ್ಟು ಅಂತ ಲೆಕ್ಕ ಹಾಕೋಕ್ಕಾಗಲ್ಲ, ಅಷ್ಟು ದೊಡ್ಡ ಅಪಾರವಾದ ಅನುಭವ ಅದು. ಇದು ಸಣ್ಣ ಸುಖ ಅಂತ ಬುದ್ಧಿ ಮನಸ್ಸೇ ಸ್ಪಷ್ಟವಾದ ಒಂದು ನಿರ್ಣಯಕ್ಕೆ ಬಂದಾಗ ಬುದ್ಧಿ ಯಾವುದನ್ನು ಅವಲಂಬಿಸುತ್ತೆ ಅಂತ ಕೇಳಿದ್ರೆ ಪರಮ ಸುಖ ಯಾವುದೋ ಅದನ್ನು ಅವಲಂಬಿಸುತ್ತೆ. ಅದನ್ನೇ ಬ್ರಹ್ಮಣಿ ಸ್ಥಿತ ಅಂದರೆ ಬ್ರಹ್ಮದಲ್ಲೇ ಹೋಗಿ ಸ್ಥಿತನಾಗುತ್ತಾನೆ. ಯಾರು? ಬ್ರಹ್ಮವಿತ್, ಬ್ರಹ್ಮವನ್ನು ಅರಿತವನು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಸ್ವಭಾವ, ಮನುಷ್ಯನ ಸ್ವಭಾವ ಅಂತಲೇ ಇಟ್ಕೋಬೇಕು. ಎರಡು ಕಡೆಗೆ ಅವಕಾಶ ಇದೆ ಸಂಚಾರ ಮಾಡೋದಕ್ಕೆ. ಒಂದು ಕಡೆಯಲ್ಲಿ ಅಪಾರವಾದ ಸುಖ ಇದೆ, ಇನ್ನೊಂದು ಕಡೆಯಲ್ಲಿ ಸುಖ ದುಃಖ ಎರಡು ಮಿಶ್ರಿತವಾಗಿದೆ ಅಂತ ಅನಿಸಿದರೆ ತಿಳುವಳಿಕೆ ಬಂತು ಅಂದರೆ ಸುಖದ ಮಾರ್ಗ ಹಿಡಿತಾನವನು ಬುದ್ಧಿವಂತ ಆದರೆ. ಹಾಗೆ ಇಲ್ಲಿ ಜೀವನದಲ್ಲಿ ಅದ್ಭುತವಾದ ಯಾವುದೋ ಒಂದು ಪರಮ ಸುಖವನ್ನು ಅನುಭವಿಸ್ಬೋದು. ಕಾಸು ಖರ್ಚಿಲ್ಲ, ಅಪಾರವಾದ ಪರಿಶ್ರಮ ಇಲ್ಲ, ಬೇರೆ ಬೇರೆ ಏನೇನೋ ದೊಡ್ಡ ಜನಗಳ ಸಹಕಾರ ಬೇಕಿಲ್ಲ, ಕಣ್ಣು ಮುಚ್ಚಿ ಕೂತ್ಕೊಂಡ್ರೂ ಸಾಕು ಅದ್ಭುತವಾದ ಸುಖ ಸಿಗುತ್ತೆ ಅಂದರೆ ಯಾರು ಇದನ್ನು ಬಯಸೋಲ್ಲ? ಯಾರ ಮನಸ್ಸಲ್ಲಿ ನೆಲೆ ನಿಲ್ಲಲ್ಲ? ಖಂಡಿತವಾಗಿಯೂ ನೆಲೆ ನಿಂತೇ ನಿಲ್ಲುತ್ತೆ. ಅದನ್ನೇ ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತ, ಬ್ರಹ್ಮವನ್ನು ಅರಿತವನು ಬ್ರಹ್ಮದಲ್ಲಿ ನೆಲೆ ನಿಲ್ತಾನೆ. ಮತ್ತು ಹೀಗಾಗಬೇಕಾದ್ರೆ ಬಾಹ್ಯ ವಿಷಯಗಳಲ್ಲಿ ಅನಾಸಕ್ತನಾಗಬೇಕು ಅಂತ ಹೇಳ್ತಾ ಇದೆ. ಬಾಹ್ಯ ವಿಷಯಗಳಲ್ಲಿ ಅನಾಸಕ್ತನಾಗಬೇಕು ಅಂದರೆ ವೈರಾಗ್ಯ ಸಂಪನ್ನನಾಗಿ ಸನ್ಯಾಸಿಯಾಗಿ ಹೋಗಬೇಕು ಅನ್ನೋ ಅಭಿಪ್ರಾಯವನ್ನು ತಗೋಬಾರ್ದು. ಆ ವಿಷಯವನ್ನು ಎಲ್ಲ ಕಡೆಯಲ್ಲೂ ಹೇಳ್ತಾ ಇಲ್ಲ. ಬಾಹ್ಯ ವಿಷಯಗಳಲ್ಲಿ ರಮಿಸುವಾಗ ಹತೋಟಿ ತಪ್ಪಿ ಹೋಗಬಾರ್ದು ಅಂತ ಅಷ್ಟೇ ವಿಷಯವನ್ನು ಹೇಳ್ತಾ ಇದೆ. ಯಾಕೆಂದರೆ ಬಾಹ್ಯ ವಿಷಯಗಳೆಲ್ಲವೂ ಈ ಜೀವನವನ್ನು ಕಾಪಾಡೋದಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿವೆ. ಅದು ಜೀವನಯಾತ್ರೆ ಸಾಗಬೇಕಾದ್ರೆ ಬಾಹ್ಯ ಪ್ರಪಂಚದ ಯಾವುದೇ ವಿಷಯವೇ ಬೇಡ ಅಂತಂದರೆ ಜೀವನಯಾತ್ರೆ ನಡೆಯೋಲ್ಲ. ಅದು ಸಮಯಕ್ಕೆ ಸರಿಯಾಗಿ ಆಹಾರ ಬೇಕು, ಬರೀ ಆಹಾರ ತೊಗೊಂಡ್ರೆ ಸಾಕಾಗಲ್ಲ, ನೀರು ಬೇಕು, ಜೊತೆಗೆ ಗಾಳಿ ಬೇಕೇ ಬೇಕು, ಬೆಳಕು ಬೇಕೇ ಬೇಕು, ಸೂರ್ಯನ ಪ್ರಕಾಶ ಬೇಕು, ಭೂಮಿ ಬೇಕೇ ಬೇಕು, ಅದೇ ರೀತಿಯಲ್ಲಿ ಭೂಮಿಲಿರೋ ವಸ್ತುಗಳು ಬೇಕಾಗುತ್ತೆ. ಆದರೆ ಅಲ್ಲಿ ಸಕ್ತವಾಗಿದೆಯೇ ಮನಸ್ಸು ಅಲ್ಲವೇ ಅನ್ನೋದಷ್ಟೇ ವಿಷಯ. ಅಲ್ಲಿ ತುಂಬ ಅಂಟ್ಕೊಂಡ್ಬಿಟ್ಟಿದೆ ಅಂತಂದಾಗ ಆಗುವ ಕಥೆ ಬೇರೆ. ಅಂಟ್ಕೊಂಡಿಲ್ಲ, ಸಮಯದಲ್ಲಿ ಅದನ್ನಷ್ಟು ಬಳಸ್ಕೊಳ್ಳುತ್ತೆ ಅಂತ ಅಷ್ಟೇ ಇದೆ ಅಂತಂದರೆ ಆಗ ಆ ಮನಸ್ಸು ಅದೆಲ್ಲವನ್ನು ಮರೆತು ಸಮಾಧಾನವಾಗಿರೋದಕ್ಕೆ ಬರುತ್ತೆ. ಹಾಗಾಗಬೇಕಾಗಿದೆ ಅಂತ ಹೇಳುತ್ತೆ. ವೈರಾಗ್ಯ ಅಂತನ್ನುವಾಗ ಯೋಗಶಾಸ್ತ್ರ ಎರಡಾಗಿ ವಿಭಾಗ ಮಾಡಿ ಹೇಳುತ್ತೆ ಅದನ್ನು, ವೈರಾಗ್ಯವನ್ನು. ಪರವೈರಾಗ್ಯ, ಅಪರವೈರಾಗ್ಯ ಅಂತ. ಪರವೈರಾಗ್ಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಅಂತ ಹೇಳುತ್ತೆ. ಅದು ಸೃಷ್ಟಿ ಸಹಜವಾಗಿ ಇದೆ. ಅದು ಅಂದರೆ ಅಂಟಿಲ್ಲದ ನಡೆ ಇದೆಯೇ ಇಲ್ವೇ ನಮಗೆ ಅಂತ ಕೇಳಿದ್ರೆ ಇದೆ ಅಂತ. ಹೇಗೆ ಗೊತ್ತಾಗುತ್ತೆ ಅಂದರೆ ಗಾಢವಾದ ನಿದ್ದೆ ಬರೋಕ್ಕೆ ಶುರುವಾಯಿತು ಅಂದರೆ ಎಲ್ಲದನ್ನೂ ಕೈ ಬಿಡ್ತೀವಿ ನಾವು. ನಮ್ಮ ಕೈನಲ್ಲಿ ಭದ್ರವಾಗಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದು ಸಹ ಕೈ ಬಿಟ್ಬಿಡ್ತೀವಿ. ಅದನ್ನ ಬಿಟ್ಟು ನಿದ್ದೆ ಕಡೆ ಹೊರಟು ಹೋಗ್ತೀವಿ. ಅಂದರೆ ಬಿಡೋಕೆ ನಮ್ಮ ಪ್ರಕೃತಿನಲ್ಲಿ ಒಂದು ಅವಕಾಶ ಇದೆ ಅಂತ ಅರ್ಥ. ಬರೀ ನಿದ್ರೆಯಲ್ಲಿ ಮಾತ್ರ ಅಲ್ಲ ಇದು. ನಾನು ಯಾವುದೋ ತುಂಬ ಆಕರ್ಷಣೆಯಿಂದ ಒಂದು ವಿಷಯವನ್ನು ನೋಡ್ತಾ ಇದ್ದೀನಿ ಅಂದರೆ ನನ್ನ ಮೈ ಮರೆತು ಹೋಗುತ್ತೆ, ನನ್ನ ಸುತ್ತಮುತ್ತಲು ವಾತಾವರಣ ಮರೆತು ಹೋಗುತ್ತೆ, ಕರೆದ್ರೆ ಕೇಳಿಸಲ್ಲ. ಹಾಗೆ ಸಂಪೂರ್ಣವಾಗಿ ಮುಳುಗೋಕ್ಕೆ ಬೇಕಾಗುವಂಥ ಒಂದು ನಡೆ ಇದೆ ಪ್ರಕೃತಿನಲ್ಲಿ. ಇದೇನಿದು? ಇದು ವೈರಾಗ್ಯವೇ. ಇದು ಈ ವೈರಾಗ್ಯವನ್ನು ನಾವು ಯಾವುದೋ ಕೆಲವು ಕ್ಷಣಗಳಲ್ಲಿ ಕೆಲವು ವಿಷಯಕ್ಕೆ ಮಾತ್ರ ಬಳಸ್ಕೋತಾ ಇದ್ದೀವಿ. ಅದೇ ಧ್ಯಾನಕ್ಕೆ ಜಪಕ್ಕೆ ನಮ್ಗೆ ಬಳಸ್ಕೊಳಕ್ಕಾಗ್ತಾಯಿದೆ ಅಂದರೆ ಆಗ್ತಾಯಿಲ್ಲ.
ಸಮಾಧಾನವಾಗಿ ಸುಮ್ಮನೆ ಕೂತ್ಕೊಂಡ್ರೆ ನನ್ನ ಕೈಲಿ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂದರೆ ಆ ಬಗ್ಗೆ ವಿಶೇಷವಾದ ಕೃಷಿ ಇಲ್ಲ. ಅಂದರೆ ಮನಸ್ಸು ಹಾಗೊಂದು ಮಾಡ್ತಾ ಹೋದಾಗ ಅದ್ಭುತವಾದ ಸುಖ ಪಡುತ್ತೆ ಅನ್ನೋ ಬಗ್ಗೆ ಮನಸ್ಸಿಗೆ ಪೂರ್ತಿ ನಿರ್ಣಯ ಇಲ್ಲ. ಪುರುಷ ಪ್ರಯತ್ನ ಹೇಗೆ ಮಾಡಬೇಕು ಹಾಗೆ ಮಾಡ್ತಾ ಇಲ್ಲ. ಅದರ ಅನುಭವ ನನಗೆ ಸಿಗ್ತಾ ಇಲ್ಲ. ಇಲ್ಲಿ ಸಮಸ್ಯೆ ಆಗಿದೆ. ಅದರಿಂದ ಬಾಹ್ಯ ಪ್ರಪಂಚದ ಪದಾರ್ಥಗಳ ಬಗ್ಗೆ, ವಿಷಯಗಳ ಬಗ್ಗೆ ನನ್ನ ಮನಸ್ಸು ಹೇಗಿರಬೇಕು ಅಂತ ಕೇಳಿದರೆ ಪದ್ಮಪತ್ರ ಮೀವಾಂಭಸ ಹಿಂದೆ ಬಂದಿದೆ. ಪದ್ಮಪತ್ರು ಕಮಲದ ಎಲೆಯು ನೀರಿನೊಳಗಡೆ ಇದ್ದರೂ ನೀರಿಗೆ ಮಾತ್ರ ಅಂಟಿರಲ್ಲ. ಅದು ಮೇಲಕ್ಕೆ ಎತ್ತಿದರೆ ಒಂದು ಹುಂಡು ನೀರು ಅದರಲ್ಲಿ ನಿಲ್ಲಲ್ಲ, ಪೂರ್ತಿ ಕೊಡುಕೊಂಬಿಡುತ್ತೆ. ನೀರು ಒಳಗಡೆ ಇದೆ ಅಂತಾದರೂ ನೀರಿನಲ್ಲಿ ಅಂಟಿಲ್ಲ. ಇದನ್ನೇ ನಮ್ಮ ಕಾವ್ಯ, ಇತಿಹಾಸ, ಪುರಾಣಗಳು ನಾನಾ ರೂಪದಲ್ಲಿ ಕೊಂಡಾಡುತ್ತವೆ. ರಘುವಂಶದ ಮಹಾರಾಜರು ಹೇಗಿದ್ದರು ಅಂತ ಕೇಳಿದರೆ ಅಸಕ್ತ ಸುಖಮನ್ವಭೂತ್. ನಾನಾ ವಿಷಯಗಳ ಮಧ್ಯದಲ್ಲಿದ್ದರೂ ಯಾವುದಕ್ಕೂ ಅಂಟ್ಕೊಳ್ಳದೆ ಅದರ ಸುಖನ ಆಯಾ ಕಾಲದಲ್ಲಿ ಎಷ್ಟು ಪಡಬೇಕೋ ಅಷ್ಟನ್ನು ಪಡ್ಕೊಂಡು ಹೊರ ಜೀವನವನ್ನು ಸುಂದರವಾಗಿ ಇಟ್ಕೊಂಡಿದ್ರು. ಅದನ್ನೇನು ಹಾಳು ಮಾಡ್ಕೋತಾ ಇರಲಿಲ್ಲ. ಹಾಗೆ ಯಾಕಿದ್ರು ಅಂತ ಕೇಳಿದರೆ ಹಾಗಿದ್ದಾಗ ಒಳ ಜೀವನದ ಸುಖವನ್ನು ಅನುಭವಿಸೋದಕ್ಕಾಗತ್ತೆ, ಅದನ್ನು ಅನುಭವಿಸ್ತಾ ಇದ್ದರು ಎಂಬ ಮಾತನ್ನು ಕೇಳ್ತೀವಿ. ಅಂಥ ಒಂದು ಆದರ್ಶವಾದಂಥ ಜೀವನವನ್ನು ಮಾಡಬೇಕು. ಹಾಗೆ ಮಾಡಿದಾಗ ಅಕ್ಷಯವಾದಂಥ ಒಂದು ಸುಖ ಸಿಗುತ್ತೆ, ನಾಶವಿಲ್ಲದ ಒಂದು ಸುಖ ಸಿಗುತ್ತೆ ಅನ್ನೋದು ತುಂಬ ಪ್ರಧಾನವಾದಂಥ ಒಂದು ತಾತ್ಪರ್ಯ. ಆ ನಾಶವಿಲ್ಲದ ಸುಖ ಸಿಗುತ್ತೆ ಅಂದರೂ ಒಂದೇ. ನಾನು ಅಂದರೆ ಜೀವ ಎಲ್ಲಿಂದ ಪ್ರಯಾಣ ಆರಂಭ ಮಾಡಿದ್ನೋ ಅಲ್ಲಿಗೆ ಹೋಗಿ ತಲುಪಿದ್ದೀನಿ ಅಂದರೂ ಒಂದೇ. ಜೀವ ಎಲ್ಲಿಂದ ಪ್ರಯಾಣವನ್ನು ಆರಂಭ ಮಾಡಿದೆ ಅಂತ ಕೇಳಿದರೆ ಅದನ್ನು ಉಪನಿಷತ್ತು ಏನು ಹೇಳ್ತಾ ಇದೆ ಅದನ್ನು ಮನಸ್ಸಿಗೆ ತಂದ್ಕೋಬೇಕಾಗತ್ತೆ. ನಮಗೆ ಪೂರ್ತಿ ಅರ್ಥ ಆಗಲ್ಲ. ಪೂರ್ತಿ ಅರ್ಥ ಆಗಬೇಕಾದ್ರೆ ನಾವು ಅನುಭವದ ಸ್ಥಿತಿಗೆ ಹೋಗಿ ಸಮಗ್ರ ಸತ್ಯವನ್ನು ಅರ್ಥ ಮಾಡ್ಕೊಂಡಾಗ ಪೂರ್ತಿ ಗೊತ್ತಾಗುತ್ತೆ. ಅಲ್ಲಿವರೆಗೆ ದೊಡ್ಡವ್ರು ಹೇಳಿದ್ದನ್ನು ಕೇಳೋದು ಅನಿವಾರ್ಯವಾಗಿ ಇಟ್ಕೋಬೇಕಾಗತ್ತೆ. ಒಪ್ಕೊಳ್ಳದೆ ಹೋದರೂ ಹಾಗೊಂದು ಸಂಶೋಧನೆ ಮನಸ್ಸಿನಿಂದ ಹೋಗ್ತೀನಿ ನಾನು ಅನ್ನೋಟ್ಟಾರು ಪ್ರವೃತ್ತಿ ಇರಬೇಕಾಗತ್ತೆ. ಒಂದೇ ಒಂದು ಬೆಳಕು ಬೆಳಗ್ತಾ ಇತ್ತು. ಆ ಬೆಳಕಿನ ಒಂದು ಸಣ್ಣ ಕಿಡಿ ವಿಸ್ಫುಲಿಂಗ ಅಂತ ಕರೀತಾರೆ. ಅದು ಒಂದು ದೇಹವನ್ನು ಪಡೆದು ಒಂದು ವಿಶಿಷ್ಟವಾದ ಸಂಸಾರ ಯಾತ್ರೆಗೆ ಆರಂಭ ಮಾಡ್ತು. ಅದನ್ನೇ ಜೀವನ ಎಂಬುದಾಗಿ ಕರೀತಾರೆ ಅಂತ. ಈ ಜೀವನದಲ್ಲಿ ನಾನಾ ಕ್ಲೇಶಗಳಿಗೆ ತುತ್ತಾಗಿ ತಾನು ಎಲ್ಲಿಂದ ಹೊರಟೆ, ಈಗ ಎಲ್ಲಿದ್ದೀನಿ, ಮುಂದೆ ಎಲ್ಲಿಗೆ ಹೋಗಬೇಕು ಅನ್ನೋ ಬಗ್ಗೆ ದಿಗ್ಭ್ರಮೆ ಉಂಟಾಗಿ ಗೊತ್ತಾಗ್ದೇ ಕರ್ಮಗಳು ಎಲ್ಲೆಲ್ಲಿ ಎಳ್ಕೊಂಡು ಹೋಗ್ತಾ ಇದೆಯೋ ಅಲ್ಲಿ ಎಲ್ಲ ಹೋಗ್ತಾ ಇದ್ದರೆ ಅದನ್ನು ಏನಂತ ಕರೀತಾರೆ ಅಂದರೆ ಸಂಸಾರ ಅಂತ ಕರೀತಾರೆ. ಈ ಸಂಸಾರ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಕೇಳಿದರೆ ಎಲ್ಲಿಂದ ಯಾತ್ರೆ ಆರಂಭ ಆಯಿತೋ ಅಲ್ಲಿಗೆ ಹೋಗಿ ತಲುಪಿದ್ರೆ ಮುಕ್ತಾಯ ಆಗುತ್ತೆ. ಎಲ್ಲಿಗೆ ಹೋಗಿ ತಲುಪಬೇಕು ಹಾಗಾದರೆ ಅಂದರೆ ಯಾವ ಬೆಳಕಿನಿಂದ ಈ ಯಾತ್ರೆ ಆರಂಭ ಆಯಿತೋ ಆ ಬೆಳಕಿನಲ್ಲಿ ಈ ಜೀವ ಹೋಗಿ ಒಂದುಗೂಡಿಬಿಟ್ರೆ ಆಗ ಯಾತ್ರೆ ಮುಕ್ತಾಯ ಆಯಿತು. ಅದನ್ನೇ ಮೋಕ್ಷ, ಮುಕ್ತಿ, ಇನ್ನೊಂದು ಬೇರೆ ಬೇರೆ ಭಾಷೆಗಳದ್ದು ಸಹ ಕರೀತಾರೆ. ಅದರಿಂದ ಮೋಕ್ಷ ಅಂದರೆ ಬದುಕಿರುವಾಗಲೇ ತಾನು ಯಾವ ಮೂಲದಿಂದ ಹೊರಟು ಬಂದನೋ ಆ ಮೂಲದ ಅನುಭವ ಕಡೆಗೆ ಸಾಗಿದ್ರೆ ಅವನು ಬಾಹ್ಯ ಜೀವನವನ್ನು ಮಾಡ್ತಾಯಿದ್ರೂ ಸಹ ಮುಕ್ತಿನೇ ಆದ ಅಂತ ಅರ್ಥ. ಅವನಿಗೆ ಬಂಧನ ಇಲ್ಲ. ಒಂದು ದೃಷ್ಟಿಯಿಂದ ಸುಖಿಯವನು ನಿತ್ಯ ಸುಖಿಯಾಗಿ ಬದುಕ್ತಾನೆ ಅನ್ನೋದು ಒಟ್ಟು ತಾತ್ಪರ್ಯ. ಇವತ್ತಿನ ವಿಷಯವನ್ನು ಇಷ್ಟನ್ನು ಯಥಾಶಕ್ತಿ ನಿರೂಪಣೆ ಮಾಡಿ, ಇಂಥ ಅದ್ಭುತವಾದಂಥ ಒಂದು ವಿಷಯ ಇದೆ ಅಂತಂದಾಗ ನಮ್ಮ ಹೃದಯದಲ್ಲಿ ಒಂದು ಸ್ಪಂದನ ಏಳಬೇಕು. ನಾವು ಯಾಕೆ ಇದನ್ನ ಪಡಿಬಾರ್ದು ಅಂತ ಹಾಗೆ ಹೇಳೋಲ್ಲ ಅಂದರೆ ಒಂದು ದೃಷ್ಟಿಯಿಂದ ನಪುಂಸಕ ಅಂತ ಕರಿಬೇಕು. ಅವನಿಗೆ ಯಾವುದೋ ಕೇಂದ್ರಗಳು ಮುಚ್ಚೋಗಿದೆ, ಸಂಪೂರ್ಣವಾಗಿ ಜಾಗರೂಕವಾಗ್ತಾ ಇಲ್ಲ ಅಂತ ಕರಿಬೇಕು. ಇಲ್ಲ ಕೆಲವು ಸಂದರ್ಭದಲ್ಲಿ ಜಾಗರೂಕವಾಗೋಕ್ಕೆ ಇನ್ನೊಂದು ಸ್ವಲ್ಪ ಬಿಸಿ ತಟ್ಟಬೇಕಾಗಿದೆ ಅಂತಿದ್ದರೆ ಇನ್ನೂ 10 ಸಂದರ್ಭದಲ್ಲಿ ವಿಷಯವನ್ನು ಕೇಳ್ತಾ ಕೊನೆಯಲ್ಲಿ ಏನಾಗಬೇಕಾಗಿದೆ, ಈ ವಿಷಯ ಯಾಕೆ ಕೇಳಬೇಕು ನಾವು ಅಂತ ಕೇಳಿದ್ರೆ ಹೀಗೊಂದು ಅದ್ಭುತವಾದಿದೆ ಅಂದರೆ ಆ ಅದ್ಭುತವನ್ನು ಅನುಭವಿಸೋದಕ್ಕೋಸ್ಕರ ಮಾನವ ಯಂತ್ರ ರಚಿತವಾಗಿದೆ ಅಂತ ಅದು ಗೊತ್ತಾದರೆ ಅದನ್ನು ನಾನು ಯಾಕೆ ಪಡಿಬಾರ್ದು ಅಂತ ಒಂದು ಆಸೆ ಹುಟ್ಟಲೇಬೇಕದು. ಅದು ಆರೋಗ್ಯದ ಲಕ್ಷಣ. ಅದು ಹಾಗೆ ಹುಟ್ಟಿದ್ರೆ ಮನುಷ್ಯ ಜೀವನದ ಇನ್ನೊಂದು ಯಾತ್ರೆ, ಇನ್ನೊಂದು ಮಗ್ಗಲು ಶುರುವಾಗುತ್ತೆ. ಬಾಹ್ಯ ಜೀವನಕ್ಕೂ ಆಂತರಿಕ ಜೀವನಕ್ಕೂ ವಿರೋಧ ಬರದೇ ಇರುವಂತೆ ಬದುಕುವ ಒಂದು ಕ್ರಮವನ್ನು ಹುಡುಕೋಕ್ಕೆ ಶುರು ಮಾಡ್ತಾನೆ. ಆಗ ಹೊರ ಜೀವನವೂ ಇದೆ, ಅದ್ರ ಜೊತೆಗೆ ಒಳ ಜೀವನವೂ ಇದೆ, ಅಭ್ಯುದಯವೂ ಇದೆ, ನಿಶ್ರೇಯಸ್ಸವೂ ಇದೆ, ಎರಡೂ ಇದೆ. ಅಂಥ ಒಂದು ಉತ್ಕೃಷ್ಟವಾದ ಜೀವನವನ್ನು ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅತ್ತ ನಮ್ಮೆಲ್ಲರ ಮನಃಪ್ರವೃತ್ತಿ ಹೊರಡುವಂತೆ ಆಗಬೇಕು ಎಂಬುದಾಗಿ ಎಲ್ಲರ ಜೊತೆಗೆ ನಾನು ಭಾವಿಸ್ತಾ
ಈ 4 ಮಾತುಗಳನ್ನು ಆ ಜ್ಞಾನ ವಿಜ್ಞಾನ ತೃಪ್ತಾರ್ಥನಾದಂಥ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. वर्षिष्ठान्ते वसदृशिगणैः आवृतं ब्रह्मनिष्ठैः आवृतं ब्रह्मनिष्ठैः आचार्येन्द्रं करकलितचिन्मुद्रमानन्दमूर्तिम् आचार्येन्द्रं करकलितचिन्मुद्रमानन्दमूर्तिम् स्वात्मा रामम् उदितवदनं दक्षिणामूर्तिमीडे स्वात्मा